ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬಹುಶಃ ಕಂಟೆಂಟ್ ಗಳನ್ನ ನೋಡಿರ್ತೀರಿ, ಇಂಟರ್ವ್ಯೂಗಳನ್ನ ನೋಡಿರ್ತೀವಿ, ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡಿರ್ತೀವಿ. ಬಟ್ ಇವತ್ತು ಸ್ಪೆಷಲ್ ಒಂದು ಜಾಗದಲ್ಲಿ ಕೂತು ಊಟ ಮಾಡ್ಕೊಂಡು ನನ್ನ ಹಾಗೇನೆ 3 ಜನ ಎಕ್ಸ್ ಕಾಲೇಜ್ ಮೇಟ್ ಗಳನ್ನ ಮೀಟ್ ಮಾಡ್ತಾ ಇದ್ದೀನಿ. ಆ ಕಾಲೇಜ್ ನಲ್ಲಿ ಅವರು ಏನೇನೆಲ್ಲ ಅನುಭವಿಸಿದ್ರು, ಜೊತೆಗೆ ಆ ಕಾಲೇಜು ದಿನಗಳು ಹೇಗಿತ್ತು, ನನ್ನ ಕಾಲೇಜು ದಿನ ಹೇಗಿತ್ತು ಅನ್ನೋದನ್ನ ನಾನು ಎಲ್ಲೂ ಕೂಡ ನಿಮ್ಗೆ ರಿವೀಲ್ ಮಾಡಿಲ್ಲ. ಬಟ್ ಇವತ್ತು ಈ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಒಂದಷ್ಟು ಹಂಚ್ಕೊಳ್ತೀವಿ, ಒಂದಷ್ಟು ಶೇರ್ ಮಾಡ್ಕೊಳ್ತೀವಿ. ಅಫ್ಕೋರ್ಸ್ ಈಗ ನಡೀತಿರ್ತಕ್ಕಂತ ಇಂಟರ್ವಲ್ ಅನ್ನುವಂತ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟದ್ದು. ಸಹಜವಾಗಿ ಸಿನಿಮಾಗಳಲ್ಲಿ ನೀವು ಮಧ್ಯಂತರ ಅನ್ನೋದನ್ನ ಗಮನಿಸಿರ್ತೀರಿ, ಅಂದ್ರೆ ಇಂಟರ್ವೆಲ್. ಹಾಗೆ ನಮ್ಮ ಲೈಫ್ ಅಲ್ಲೂ ಕೂಡ ಆಗಾಗ ಇಂಟರ್ವಲ್ ಬಂದೋಗಿರುತ್ತೆ. ಅದು ಖುಷಿ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಅಥವಾ ಉತ್ತುಂಗಕ್ಕೆ ತಗೊಂಡೋಗುವಂತ ಪರಿಸ್ಥಿತಿ ಆಗಿರ್ಬೋದು, ಆ ರೀತಿ ಇಂಟರ್ವಲ್ ಬಂದಿರುತ್ತೆ. ಬಟ್ ಇಲ್ಲಿ ನಡೀತಿರ್ತಕ್ಕಂತ ಇಂಟರ್ವಲ್ ಏನನ್ನ ಹೇಳುತ್ತೆ ಅನ್ನುವಂಥದ್ದನ್ನ ಸಿನಿಮಾ ಸದಸ್ಯರನ್ನ ಪರಿಚಯ ಮಾಡ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂತ ಸ್ವಾಗತ, ಹಾಗೇನೆ ನಿಮಗೂ ಕೂಡ ಆತ್ಮೀಯವಾದಂತ ವೆಲ್ಕಮ್ ಈ ಕಾರ್ಯಕ್ರಮ. ಥ್ಯಾಂಕ್ ಯು. ಹೇಗಿದ್ದೀರಿ? ತುಂಬಾ ಕ್ಯಾರಿ ಆಯ್ತಾ? ಓಕೆ, ಮೊದಲಿಗೆ ಪರಿಚಯ ಮಾಡ್ಕೊಳ್ತೀನಿ. ಸುಕೇಶ್ ಅಂತ. ಹೇಗಿದ್ದೀರಿ ಬ್ರೋ? ನೀರ್ ಕುಡಿಬಿಡಿ ಹೇಳ್ತೀರಿ ನೀವು. ಸುಕೇಶ್ ಅಂತ ಹೇಳಿ. Okay. ಸುಕೇಶ್ ಸುಖಿ ಅಂತ ಹೇಳಿ. ಸುಖಿ. ತುಂಬಾ ಚೆನ್ನಾಗಿದ್ದೀನಿ. ನಾನು ಓದಿದ್ದೆಲ್ಲ PU ವರ್ಗು ಮಾಗಡಿಯಲ್ಲಿ. ಆಫ್ಟರ್ ದಟ್ ನ್ಯಾಷನಲ್ ಕಾಲೇಜ್ ಬಸವನಗುಡಿ, ಅಲ್ಲಿ BSc ಪದವಿ ಮಾಡಿದ್ದು. ನೆಕ್ಸ್ಟ್ MSc ಮಾಡಿದೆ, ಅದು MES ಮಲ್ಲೇಶ್ವರಂ ಆ ಕಾಲೇಜಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ. ಅದಾದ್ಮೇಲೆ ಒಂದಷ್ಟು ವರ್ಷಗಳ ಕಾಲ ಲೆಕ್ಚರಿಂಗ್ ಮಾಡ್ತಾ ಇದ್ದೆ, ಟೀಚಿಂಗ್ ಮಾಡಿದೆ. ಅದಾದ್ಮೇಲೆ ಡೈರೆಕ್ಟ್ಲಿ ಮುಂಚೆ ಡಿಗ್ರಿ ನ್ಯಾಷನಲ್ ಕಾಲೇಜ್ ಅಲ್ಲಿ ಇದ್ದಾಗಿಂದ ಒಂದಷ್ಟು ಸಿನಿಮಾಗಳನ್ನ ನೋಡಿದಾಗ ಅದು ನಾವೊಂದ್ ಸಿನಿಮಾ ಮಾಡ್ಬೇಕನ್ನೋದು ಇಂಟ್ರೆಸ್ಟ್ ಇತ್ತು. ಸೊ ಫೈನಲಿ ಸಿನಿಮಾ ಫೀಲ್ಡ್ ಬಂದು ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿದೀವಿ. ಸೊ ಅದು ತೆರೆ ಕಂಡು ಎಲ್ಲರಿಂದ ಮೆಚ್ಚುಗೆ ಬಂದ್ರೆ ಒಳ್ಳೇದು ಅಷ್ಟೇ. 2 ವಾಕ್ಯದಲ್ಲಿ ಉತ್ತರಿಸಿ 2 ಮಾರ್ಕ್ಸ್. ಯಾಕೆ ಪ್ರಜ್ವಲ್ ಇದ್ದಾರೆ, ವೆಲ್ಕಮ್ ನಿಮ್ಗೆ. ನಮಸ್ಕಾರ. ನೀವು? ನಾನು ಬಂದು ಮೈಸೂರವನು. ಮೈಸೂರಲ್ಲಿ ಹೈಸ್ಕೂಲು ಪ್ರೈಮರಿ ಎಲ್ಲ ಮೈಸೂರಲ್ಲಿ ಆಯ್ತು. ಡಿಪ್ಲೊಮೊ ಮಂಡ್ಯ ಅರ್ಕೆರೆಯಲ್ಲಿ. ನೀವು? ಅರ್ಕೆರೆಯಲ್ಲಿ ಮಾಡಿದೆ. ಅಲ್ಲೊಂದ್ 3 ವರ್ಷ ಹಂಗೆ ಮಾಡ್ಕೊಂಡು ನಂಗೆ ಗೊತ್ತಿತ್ತು ನಾನು ಓದಲ್ಲ ಹೀಗೆ ಅದು ಇದು ಅಂದ್ಬಿಟ್ಟು. ನನ್ಗೆ ಈ ಆಕ್ಟಿಂಗ್ ಫೀಲ್ಡ್ ಯಾವ ತರ ಅಂತ ಅಂದ್ರೆ, ನಮ್ ತಂದೆ ನಾಟಕ ಮಾಡ್ತಿದ್ರು. ಅವರಿಂದ ಒಂಚೂರು ನನ್ಗೆ ಇನ್ಫ್ಲೂಯೆನ್ಸ್ ಆಗಿ ಪೌರಾಣಿಕ ಇಲ್ಲ ನಾರ್ಮಲ್ ಸಾಮಾಜಿಕನೇ ಮಾಡ್ತಿದ್ದ ಅವರು. ಅವರಿಂದ ಒಂಚೂರು ಬಂದೈತೆ. ಅದೇ ಇಂಟ್ರೆಸ್ಟ್ ಇಲ್ಲಿ ಗಂಟ ಕ್ಯಾರಿ ಆಗಿ ಈಗ ಸಿನಿಮಾ, ಶಾರ್ಟ್ ಫಿಲಮ್ಸ್ ಅದೇ ಇದು ಅನ್ಕೊಂಡು. ಅಂಡ್ ನನ್ ಪಕ್ಕ ಕೂತಿರೋರು ಶಶಿ ಅವರು. ಅಂಡ್ ನಿಮಗೂ ಕೂಡ ಶಶಿರಾಜ್. ಎಸ್, ವೆಲ್ಕಮ್ ನಿಮ್ಗೆ. ನಿಮ್ ಪರಿಚಯ? ನನ್ನ ಪರಿಚಯ ಬಂದು, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸೌತ್ ಬೆಂಗಳೂರು, ಬಸವನಗುಡಿ, ಬನಶಂಕರಿ. ಗಾಂಧಿ ಬಜಾರಲ್ಲಿ ಹುಟ್ಟಿದೆ. ಬಸವನಗುಡಿಲಿ ಒಂದಷ್ಟು ವರ್ಷಗಳಿದ್ವಿ, ಈಗ ಬನಶಂಕರಿ. ಸೊ ನನ್ನ ಓದು ಎಲ್ಲ, ನಾನು ನ್ಯಾಷನಲ್ ಕಾಲೇಜ್ ಜಯನಗರ PUC, ಡಿಗ್ರಿ ಎಲ್ಲ BCA. ನೀವೇ BCA ಮಾಡಿದೀರಾ ಅಂತ? ನಾನ್ ಬಿಸಿ ಅಲ್ಲ, ನಂದು MA ಕನ್ನಡ ಲಿಟರೇಚರ್. ನಾನು BCA ದಯಾನಂದ ಸಾಗರ್ ಕಾಲೇಜಲ್ಲಿ ಮಾಡಿದ್ದು. ಸೊ MNC ಒಂದಷ್ಟು ವರ್ಷ ಕೆಲಸ ಮಾಡಿ ರಂಗಭೂಮಿ ಹಿನ್ನೆಲೆ ಇತ್ತು ನನಗೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸ್ಟಾರ್ಟ್ ಮಾಡ್ಬೋದು ನಾನು ಕೆಲಸ ಬಿಟ್ಟು ಅಂತ ಒಂದು ದಿನ ಅನ್ಸಿ, ಇದು ರಿಸ್ಕ್ ತಗೊಳ್ಬೇಕು, ಚಾಲೆಂಜ್ ತಗೊಳ್ಬೇಕು ಅಂತ ಅನ್ಸಿ ಬಿಟ್ಟು ಎಲ್ಲ ಥಿಯೇಟರ್ ಮಾಡ್ತಾ ಬಂದೆ. ರಂಗಭೂಮಿ ಮಾಡ್ತಾ ಸೀರಿಯಲ್ಸ್ ಅಲ್ಲಿ ಆಡಿಷನ್ಸ್ ಇದು ಕೊಟ್ಟ ಸೀರಿಯಲ್ಸ್ ಗಳು ಸಿಕ್ವು. 3.5 ವರ್ಷ 4 ವರ್ಷನೇ ಸೀರಿಯಲ್ಸ್ ಗಳು ಮಾಡಿದೀನಿ. ಒಂದೇ ಸೀರಿಯಲ್ ಮಾಡಿದೆ, 3.5 ವರ್ಷ ಒಂದೇ ಸೀರಿಯಲ್ ಮಾಡಿದೆ. ಬೇರೆ ಸುಮಾರು ಒಂದು 5-6 ಸೀರಿಯಲ್ ಮಾಡಿದೀನಿ. ಅದಾದ್ಮೇಲೆ ಆಡಿಷನ್ಸು ಅದೆಲ್ಲ ಕೊಡ್ತಿದ್ದೆ. ಸೊ ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದೆ, ತೆರೆ ಕಾಣ್ಲಿಲ್ಲ. ಬಟ್ ಈಗ ಲೀಡ್ ಆಗಿ ಫಸ್ಟ್ ಸಿನಿಮಾ ಮಾಡಿದೀನಿ, ಅದು ತೆರೆ ಕಾಣ್ತದೆ, ಅದು ಇಂಟರ್ವ್ಯೂ. ಚೊಚ್ಚಲ ಸಿನಿಮಾ ಯಾರಿಗಿಲ್ಲಿ? ನಿಮ್ಮಿಬ್ರಿಗೂ ಚೊಚ್ಚಲ ಸಿನಿಮಾ ಇದು? ನಂದು ಫಸ್ಟೇ ಅಲ್ಲಲ್ಲ, ತೆರೆ ಕಾಣ್ತಿರೋದು. ಈಗ ನೀವು ಹಿಂದೆ 1-2-3 ಮಾಡಿದ್ರಿ, ಇದ್ರಲ್ಲಿ ಲೀಡ್ ಆಗಿ ಮಾಡ್ತಾ ಇದ್ರಿ. ಇದರಲ್ಲಿ ಚೊಚ್ಚಲ ಆಗಲ್ಲ ಇದು. ಆತರ ಆಲ್ರೆಡಿ ಎಲ್ಲ ಸಿನಿಮಾಗಳು ಮಾಡಿದ್ವಿ. ಇವರು ಸ್ವಲ್ಪ ಸಣ್ಣ ಪುಟ್ಟ ಮಾಡಿದ್ದಾರೆ, ಅವರು ತುಂಬಾನೇ ಮಾಡಿದ್ದಾರೆ. ಸೊ ಈಗ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಿರುವಂತ ಚೊಚ್ಚಲ ಸಿನಿಮಾ ನಿಮ್ದು. ಈಗ ಈಗ ನಮ್ಮಲ್ಲಿ ತುಂಬಾ ಜನ ಸ್ಟಾರ್ಸ್ ಗಳಿದ್ದಾರೆ. ಈಗ ಬಹುಶಃ ನಿಮ್ಗಿಂತ 20 ವರ್ಷ ಹಿಂದೆ ಬಂದು ದುಡಿದು ಹೆಸರನ್ನ ಗಳಿಸಿ ಇವತ್ತು ಉಳಿದಿರ್ತಕ್ಕಂಥವ್ರು. ನಿಮ್ಗೆ ಕ್ಯಾಲ್ಕುಲೇಟ್ ಇನ್ನು ಎಷ್ಟು ವರ್ಷ ಬೇಕು ಅಂತ ಅನ್ಸುತ್ತೆ ಸ್ಥಾನಗಳಿಗೆ ಹೋಗೋದಿಕ್ಕೆ ನಿಮ್ಗಳಿಗೆಲ್ಲ? ಒಬ್ಬ ಆರ್ಟಿಸ್ಟ್ಗೆ ನಾನು ಸ್ಟಾರ್ ಆಗ್ಬೇಕು, ನಾನು ದೊಡ್ಡ ಕಲಾವಿದ ಆಗ್ಬೇಕು ಅನ್ನೋಂಥದ್ದು ಇದ್ದೇ ಇರುತ್ತೆ ಅಫ್ಕೋರ್ಸ್ ಎಲ್ರಿಗೂ ಕೂಡ. ನಿಮ್ಗೆ ಆ ಒಂದು ಡಿಸ್ಟೆನ್ಸ್ ಇದೆಯಲ್ಲ, ಅವ್ರುಗಳು ತಗೊಂಡಂತ ಒಂದು 10 ವರ್ಷ 15 ವರ್ಷ ಸೈಕಲ್ ಹೊಡೆದಂತ ಜರ್ನಿ, ನಿಮ್ಗೆ ಈ ಪ್ರೆಸೆಂಟ್ ಇರುವಂತ ಡಿಜಿಟಲ್ ಯುಗದಲ್ಲಿ ಅಪ್ಡೇಟ್ ಸಾಮಾಜಿಕ ಜಾಲತಾಣಗಳು ವೈರಲ್ ಆಗೋ ಈ ಹಿಂದೆ ಎಲ್ಲ ಹೆಂಗೆ ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂತ ಕಾಲದಲ್ಲೆಲ್ಲ ಸಿನಿಮಾಗಳು ಪ್ರಮೋಟ್ ಮಾಡ್ಬೇಕು ಅಂತಂದ್ರೆ ಅವ್ರು ಬರ್ಬೇಕು, ಅಥವಾ ಬಾಯಿಂದ ಬಾಯಿಗೆ ಪ್ರಮೋಟ್ ಆಗ್ಬೇಕು. ಬಟ್ ಈಗ ಹಂಗಾಗಿಲ್ಲ. ಈ ಸಿನಿಮಾ ಮುಹೂರ್ತ ಆಯ್ತು ಅಂತ ತಕ್ಷಣ ನಾಳೆ ಬೆಳಗ್ಗೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದ್ರೆ ಅದನ್ನ ವೈರಲ್ ಮಾಡಿಸ್ಬೋದು. ಅಂದ್ರೆ ಕೆಪಾಸಿಟಿ ಇದ್ದಂಗೆ. ನಿಮ್ಗೆ ಎಷ್ಟು ದಿನ ಬೇಕಾಗಬಹುದು ಅಂತ ಅನ್ಸುತ್ತೆ? ಅಥವಾ
ಬೇಗನೆ ಆಗ್ಬಹುದು ಅಂತ ಅನ್ಸುತ್ತೆ, ಏನ್ ಅನ್ಸುತ್ತೆ ನಿಮ್ಗೆ? ದೊಡ್ಡ ಸ್ಟಾರ್ ಆಗೋದಕ್ಕ ಹಾ. ಅದ್ ಇವ್ರನ್ನ ಕೇಳ್ಬೇಕು, ಅವ್ರಿಗೆ ಇರ್ಬೋದೇನೋ. ನನ್ಗೆ ನೀವು star ಆಗಿ ನನ್ ಆಸೆನಾ? ಸ್ಟಾರ್ ಆತರ ಎಲ್ಲ ಏನಿಲ್ಲ. ನನ್ಗೆ ಒಬ್ಬ ರೈಟರ್ ಆಗೇನೆ ಸ್ವಲ್ಪ ಮುಂದೆ ಹೋಗ್ಬೇಕಂತ ಅಂದ್ರೆ ನೀವು ಲೆಕ್ಚರರ್, ಬೇಸಿಕಲಿ ಲೆಕ್ಚರರ್ ನಿಮ್ಗೆ ರೈಟಿಂಗ್ ತುಂಬಾ ಇಷ್ಟಪಟ್ಟು ಬರ್ದಿದ್ದು ಗೊತ್ತಿಲ್ಲ ಅದನ್ನು. ನಾನು ಅದೇ ಹೇಳ್ಬೇಕಂದ್ರೆ ಇದನ್ನ ಬರ್ದಿರೋದನ್ನ ನಿಮ್ಗೆ ಇಷ್ಟ ಆಗಿ ನೀವ್ ಹೇಳ್ಬೇಕು ಈಸ್ ಅ ರೈಟರ್ ಅಂತ. ನಾನ್ ಅದನ್ನ ಹೇಳೋದಲ್ಲ, ನಾನ್ ರೈಟರ್ ಅಂತ. ಇದ್ರ ಬರವಣಿಗೆ ಇದೆ ನಿಮ್ದು? ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಬರ್ದಿರೋದು ಓಕೆ, ಕಂಪ್ಲೀಟ್ಲಿ. ಸೊ ಆಮೇಲೆ ನೀವ್ ಹೇಳಿದ್ರೆ ಇವ್ರು ರೈಟ್ರು ಅಂತ ಅದ್ರಲ್ಲಿ ಏನಾದ್ರು ಒಂದ್ ಹೆಜ್ಜೆ ಇಡ್ಬೋದೇನೋ. ಬಟ್ ಅಷ್ಟು ದೂರ ನೀವ್ ಹೇಳಿದ್ರಲ್ಲ ಅಷ್ಟು ದೊಡ್ಡ ಸ್ಟಾರ್ ಆಗಿ, ಅದ್ರ ಬಗ್ಗೆ ಇಬ್ಬರನ್ನ ಕೇಳ್ಬೇಕು. ಈಗ ಸಿಕ್ಕಾಪಟ್ಟೆ ಕಷ್ಟ ಇದೆ. ಏನ್ ಕಷ್ಟ ಅಂದ್ರೆ ಯಾವ ತರ ಅದು? ಯಾವ ತರ ಅಂದ್ರೆ ಈಗಿರ ನಾವು ಹೊಸಬ್ರು ಯಾವ ತರ ಅಂತಂದ್ರೆ ಸಿನಿಮಾ ಮಾಡಿ ಈಚೆಗೆ ತರದೇ ತುಂಬಾ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಆಯ್ತಾ, ನಾವು ಫಸ್ಟ್ ಸಕ್ಸಸ್ ಇದೆ, ಈಚೆಗೆ ರಿಲೀಸ್ ಆಗ್ತಿರೋದೇ ನಮ್ ಸಕ್ಸಸ್. ಆಯ್ತಾ, ಅದು ಬಿಟ್ಟು ಈಗ ನಾವು ಸ್ಟಾರ್ ಆಗ್ಬೇಕು ಅದಾಗ್ಬೇಕು ಅದೆಲ್ಲ ನಾವು ರಿಯಾಲಿಟಿಲಿ ಇರೋಣ ಈಗ. ಆಯ್ತಾ, ಫಸ್ಟ್ ನಾವು ನಮ್ ಪ್ರಿಪರೇಷನ್ ನಾವು ಮಾಡ್ತಾ ಇರೋಣ, ಅದಾಗೆ ಆಗುತ್ತೆ. ಕನ್ಸಿಲ್ವಾ ಹೋಗ್ಲಿ? ಕನ್ಸೆಲ್ಲ ಇದ್ದೇ ಇದೆ, ಅದನ್ನ ಕೇಳಿದ್ದು ನಾನು ಆಗ್ಬೇಕಂತ ಇದೆ. ಅದನ್ನ ನೋಡೋಣ, ಕಡೆಗೆ ಅದ್ರ ಮೇಲೆ ಕೆಲಸ ಮಾಡ್ತಾ ಹೋಗೋಣ. ಅದು ಬೇಸಿಕಲಿ ಅವ್ರು ಹೇಳ್ದಂಗೆ ಕನ್ಸ್ ಕಂಡಿದ್ದಕ್ಕೇನೆ ಇಲ್ಲಿ ಇರೋದು ನಾವು. ಅದೇ ಎಲ್ಲ ನಾನು ಒಂದ್ ಕಡೆ ಕೆಲಸ ಮಾಡ್ಕೊಂಡಿರ್ತಿದ್ದೆ, ಐಪ್ಯಾಡ್ ಜಾಬ್ ಅಲ್ಲೇ ಇದ್ದೆ, ಮನೆ ಕಡೆನೂ ಚೆನ್ನಾಗಿದ್ವಿ, ಎಲ್ಲ ಇತ್ತು. ಎಲ್ಲ ಕೆಲ್ಸ ಎಲ್ಲ ಬಿಟ್ಟು ಎಲ್ಲ ಬರ್ತಿದೀವಿ ಅಂದ್ರೆ ನಾನು ಸ್ಟಾರ್ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬಂದಿರೋದು, ಅದ್ ಆಗ್ತೀನಿ ಅನ್ನೋ ನಂಬಿಕೆ 100% ಇದ್ದೇ ಇದೆ. ಬಟ್ ಅದಕ್ಕೆ ತಕ್ಕಂಗೆ ನನಗೆ ನಾನ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಇಲ್ಲಿ ಈ ಸಿನಿಮಾ ಕೂಡ ನನ್ಗೆ ಯಾರೋ ರೆಫರ್ ಮಾಡಿ ಬಂದಿಲ್ಲ, ಅಥವಾ ಇನ್ನೊಬ್ರು ಯಾರೋ ಇನ್ ಚೆನ್ನಾಗಿದ್ದಾನೆ ಅಥವಾ ಇನ್ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅಂತ ನಾನು ಕೊಡಿಸ್ಲಿಲ್ಲ. ಆಡಿಷನ್ ಅಟೆಂಡ್ ಮಾಡೇ ನನ್ನ ಆಡಿಷನ್ ಮುಖಾಂತರನೇ ಇವರು ಈ ಪಾತ್ರ ಮಾಡಬಲ್ಲ ಅಂತ ನಾನು ಸೆಲೆಕ್ಟ್ ಮಾಡಿದ್ರು. ಈ ತರ ನಮ್ಗೆ ಚಾನ್ಸ್ಗಳು ಸಿಗ್ತಾ ಹೋದ್ರೆ ಹೊಸೊಬ್ರಿಗೆ ಖಂಡಿತ ನಾವು ಮಾಡೋ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಾನು ರಂಗಭೂಮಿಯಲ್ಲಿ ಕಲ್ತಿರೋದು ಇದನ್ನೇ, ಟೈಮ್ ಕರೆಕ್ಟ್ ಆಗಿ ಬಾ, ನಿನ್ ಪಾತ್ರ ನೀನ್ ಸರಿಯಾಗಿ ಮಾಡು, ನಿನ್ ಎದುರುಗಡೆ ಇರೋ ಯಾರೇ ಪಾತ್ರಧಾರಿ ಯಾರೇ ಮಾಡ್ತಿದ್ರು ಅವ್ರು ನೀನ್ ಚೆನ್ನಾಗಿ ನೋಡ್ಕೊಳ್ಳೋದನ್ನೇ ನಾನು ಕಲ್ತಿರೋದು. ಇದನ್ನ ನಾನು ಕರೆಕ್ಟ್ ಆಗಿ ಮಾಡ್ತೀನಿ, ನನಗೆ ಸಿಗೋ ಚಾನ್ಸ್ಗಳು ಚೆನ್ನಾಗಿ ಸಿಕ್ಕಿದ್ರೆ ನಾನು ಅಲ್ಲಿಗೆ ತಲುಪ್ತೀನಿ ಅನ್ನೋ ನಂಬಿಕೆ ಇದೆ. ಸೊ ಪಾತ್ ಕರೆಕ್ಟ್ ಆಗಿದ್ರೆ ಸಾಕು, ಸ್ಟಾರ್ಡಮ್ ಬಂದೇ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಈಗ ನೀವು ಒಂದ್ ಮಾತು ಹೇಳಿದ್ರಿ, ಸಿನಿಮಾ ಮಾಡಿ ಆಚೆ ತರದೇ ಮುಕ್ಕರ್ಕೊಳ್ಳೋಷ್ಟು ಕಷ್ಟ ಆಗ್ಬಿಡೈತೆ ಇನ್ ಜನಗಳು ತಲುಪಿಸೋದು ಅಂತ. ಯಾಕ ಪರಿಸ್ಥಿತಿ ಕ್ರಿಯೇಟ್ ಆಗಿರೋದು ನಮ್ಮಲ್ಲಿ? ಹಾಗಾದ್ರೆ ಏನ್ ರೀಸನ್ ಇದೆ? ಈಗ ನಾನು ಏನ್ ಕಾಂಪಿಟೇಷನ್ ಅಲ್ಲ, ಹೇಳಿ ಕಾಂಪಿಟೇಷನ್ ಅಲ್ಲ. ಇವಾಗ ನಾವು ಯಾವ ತರ ಆಗಿದೀವಿ ಅಂದ್ರೆ 30 ಸೆಕೆಂಡ್ ರೀಲ್ಸ್ ನ ನೋಡಿ ನಾವು ಖುಷಿ ಪಡ್ತಾ ಇರೋರು. ನಿಮ್ 2.5 ಅವರ್ ನನ್ ಕೈಲಿ ಇನ್ವೆಸ್ಟ್ ಮಾಡಕ್ ಆಗಲ್ಲ ಗುರು ಟೈಮ್ ನ ಅನ್ನೋದು ಒಂದಿದೆ. 30 ಸೆಕೆಂಡ್ ಅಲ್ಲೇ ನೀವು ನೋಡ್ಬೋದು, 10 ಸೆಕೆಂಡ್ ಅಲ್ಲಿ ಅವ್ನ ಏನಾದ್ರು ಚೆನ್ನಾಗಿರೋದು ಹೇಳದ್ನ ಇಟ್ಕೊಂತೀವಿ, ಇಲ್ಲ ಅಂತಾನೆ ತಳ್ಳಿ ಹೋಗ್ತಾ ಇರ್ತೀವಿ. ಸೊ ಆ ಮನಸ್ಥಿತಿಲಿ ಇರೋರ್ಗೆ ನೀನು ಮುಂಚೆ ಇತ್ತು, ಹೌದು, ಒಂದ್ ವಾರದಲ್ಲಿ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಮುಂಚೆ, 2, 3, 1, 2. ಇವನ್ ನಮ್ ಮಾಗಡಿಗೆ ಬರೋಷ್ಟರಲ್ಲಿ 25 ದಿನ ಆದ್ಮೇಲೆ ಬರ್ತಿತ್ತು ಬೆಂಗಳೂರಿಂದ ಆಚೆ ಕಾಪಿ ರಿಲೀಸ್ ಇದ್ದಾಗ. ಇವತ್ತು ಬೆಳಗ್ಗೆ ಕುತ್ಕೊಂಡು ಅವ್ರು ಇಲ್ಲಿ ಎಂಟರ್ ಹೊಡಿತಿದಂಗೆನೆ ಎಲ್ಲಾ ಥಿಯೇಟರ್ ಅಲ್ಲೂ ಅದು ಸ್ಕ್ರೀನ್ ಗಳಲ್ಲಿ ಬಂದ್ಬಿಡುತ್ತೆ. 3 ದಿನ 4 ದಿನ 5 ದಿನ ಆಗುತ್ತೆ. ಅದ್ರ ಮಧ್ಯದಲ್ಲಿ ಬೇರೆ ಪಕ್ಕದ ಭಾಷೆಗೆ ಅವ್ರ ಸಿನಿಮಾಗಳು ಹಿಂಗ್ ಮಾಡ್ತು ಅಂತಿರ್ತಾರೆ. ಅಲ್ಲಿ ಇನ್ಯಾರೋ ಒಬ್ಬ ನಾನ್ ಕತೆ ಮಾಡ್ಕೊಂಡು ಹಳ್ಳಿಯಿಂದ ಬಂದು ಕೂತ್ಕೊಂಡು ಇನ್ನೊಬ್ರು ಇಬ್ರು ಆರ್ಟಿಸ್ಟ್ ನ ಹುಡುಕಿ ಒಂದು ಕಂಪ್ಲೀಟ್ ಆಗಿ ನಾವೆಲ್ಲಾ ಸೆಟಪ್ ಮಾಡ್ಕೊಂಡು ಸಿನಿಮಾ ಮಾಡಿ ಅದನ್ನ ಹೊರಗ್ ತರ್ಬೇಕಂದ್ರೆ ಅದಕ್ಕೆ ಇದಾವಲ್ಲ ಸ್ಟೆಪ್ಸ್ಗಳು, ಆ ಸ್ಟೆಪ್ಸ್ಗಳಲ್ಲಿ ಕೆಲವು ಸ್ಟೆಪ್ಸ್ಗಳು ತುಂಬಾ ಕಷ್ಟ ಆಗುತ್ತೆ. ಆಕ್ಚುಲಿ ನೀವು ಒಳ್ಳೆ ಕ್ವಶನ್ ಕೇಳಿದ್ದು. ಎಷ್ಟೋ ಜನ ಹುಡುಗರು ಇವಾಗ ಓದ್ತಾ ಇರೋರು ಸಿನಿಮಾ ಹೋಗಿ ಥಿಯೇಟರ್ ಅಲ್ಲಿ ನೋಡ್ತಿದಂಗೆ ನಾನು ಬರ್ತೀನಿ ಅನ್ನೋದು ಮಂಡಲ್ ಹುಡ್ಕೊಳ್ಳೋದು. ಹೌದು, ನಾವ್ ಇದ್ ಮಾಡ್ಬೇಕು, ಈ ಡೈಲಾಗ್ ಇನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದು, ಈ ಫೈಟ್ ಈ ತರ ಇದ್ರೆ ಚೆನ್ನಾಗಿರೋದು, ಹಿಂಗ್ ಬರುತ್ತಲ್ಲ ಮಾತು. ಆ ಹುಡುಗರು ಫಸ್ಟ್ ತಿಳ್ಕೊಬೇಕು, ಅವ್ರು ಇದಕ್ಕೆ ಬೇಸಿಕ್ ಪ್ರಿಪರೇಷನ್ ಏನ್ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಸುಮ್ನೆ ನಾವು ಪ್ರೈವೇಟ್ ಜಾಬ್ ಗಳಲ್ಲಿ ಒಂದು ಜಾಬ್ಗೆ 1:2, 1:3, 1:4, 1:5 ಹಿಂಗಿರುತ್ತೆ. ಒಂದ್ ಕೆಲ್ಸಕ್ಕೆ ಎಷ್ಟು ಅಂತ. ಬಟ್ ಸಿನಿಮಾದಲ್ಲಿ ಹಂಗಿಲ್ವಲ್ಲ. ಹೌದು, ಟ್ಯಾಲೆಂಟ್ ಇದ್ರೆ ನೀನ್ ತೋರ್ಸ್ಕೊಳಪ್ಪ. ಬಟ್ ಅದೇನಾಗ್ಬಿಡೈತೆ ಅಂತಂದ್ರೆ 100 ಜನ ಟ್ಯಾಲೆಂಟ್ ತೋರ್ಸಕ್ ಬಂದಿರ್ತಾರೆ, 10 ಜನ ಟ್ಯಾಲೆಂಟ್ ಇರುತ್ತೆ, 90 ಜನ ಟ್ಯಾಲೆಂಟ್ ಇರಲ್ಲ. ಬಟ್ ಜನ ಆ 90 ಜನ ನೋಡ್ಕೊಂಡು 10 ಜನಕ್ಕೆ ಬರ್ಬೇಕಾ, 10 ಜನ ನೋಡ್ಕೊಂಡು 90 ಜನಕ್ಕೆ ಹೋಗಿ ಇದ್ ಬರ್ಲಿ, ಬಂದವ್ರು ನೋಡ್ಲಿ, ನೋಡಾದ್ಮೇಲೆ ನಮಗ್ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ರಿವ್ಯೂ ನೋಡಿ ಹೇಳ್ತೀನಿ ಅಂದ್ರೆ ರಿವ್ಯೂ ಕೊಡಕ್ಕೆ ಬರ್ತಾ ಇಲ್ಲ ಯಾರು ಅಂತ ಅಂದ್ರೆ ಏನ್ ಮಾಡ, ಆತರ ಪರಿಸ್ಥಿತಿ ನೋಡಕ್ಕೆ ಹೋಗ್ತಿರಲ್ಲ. ಹೌದು, ಇವಾಗ ರೀಲ್ಸ್ ಮಾಡೋರ್ಗೆ ಅಟ್ಲೀಸ್ಟ್ ಅವ್ರು ಬೆಳಗ್ಗೆ ಒಂದ್ ರೀಲ್ ಹಾಕಿದ್ರೆ ಒಂದಷ್ಟು ಜನ ನೋಡ್ಬಿಡ್ತಾರೆ ಮನೆಯಲ್ಲಿ. ಅದು ಸಿನಿಮಾ ಟಿಕೆಟ್ ಕನ್ವರ್ಟೇ ಆಗ್ತಾ ಇಲ್ಲ. ಅದು ಸಿನಿಮಾ ಟಿಕೆಟ್ ಕನ್ವರ್ಟ್ ತುಂಬಾ ಕಷ್ಟ ಇದೆ. OTT ಬಂದ್ಮೇಲೆ ನೋಡ್ತೀವಿ ಅನ್ನೋ ಸಂಖ್ಯೆನೇ ನಾನು ಈಗ ನೀನೇನಪ್ಪ ಹಂಗಾರೆ ಅಂತ ಕೇಳ್ಬೋದು. ನಾನುವೆ ಅಂದ್ರೆ ಯಾವ ತರ ಅಂದ್ರೆ ಒಂದು 50% ತುಂಬಾ ಹೈಪ್ ಇರುವಂತ ಮೂವಿನ ನಾನು ಥಿಯೇಟರ್ ಹೋಗಿ ನೋಡ್ಬೇಕು ಅಂತ ಫೀಲ್ ಮಾಡ್ತೀನಿ.
ನನ್ ಕೇಳಿ ಎಲ್ಲದಕ್ಕೂ ಬಜೆಟ್ ಆಗಲ್ಲ. ಹೌದು. ಈ ಥಿಯೇಟರ್ ಟಿಕೆಟ್ ಬುಕಿಂಗ್ ಈಗ ಕಂಪೇರ್ ಟು ಅದರ್ ಸ್ಟೇಟ್ ನಾವು ಕಂಪೇರ್ ಮಾಡ್ಕೊಂಡ್ರೆ ಹ್ಮ್. ಅಲ್ಲಿ 150 ರೂಪಾಯಿ 100 ರೂಪಾಯಿ ಆರಾಮಾಗಿ ನೋಡ್ಕೊಂಡ್ ಬರ್ಬೋದು. ನಮ್ಮಲ್ಲಿ ನಾವೀಗ ಮಾಲಲ್ಲಿ ಹೋಗಿ ನೋಡ್ಕೊಂಡ್ ಬರ್ತೀವಿ 300 ರೂಪಾಯಿ ಮಿನಿಮಮ್ ಬೇಕು. ಹೌದು ಬೇಕು. ತಿನ್ಕೊಂಡ್ ಪನ್ಕೊಂಡ್ ಬರ್ತೀವಿ 100 ರೂಪಾಯಿ ಬೇಕು. ಸಿಂಗಲ್ ಸ್ಕ್ರೀನ್ ಸಮೋಸ ತಿನ್ಕೊಂಡ್ ಬರ್ತೀವಿ ಅಂದ್ರೆ 200-300 ರೂಪಾಯಿ ಬೇಕು. ಸೊ ನಮ್ಗೆ ಏನಾಗ್ಬಿಡುತ್ತೆ, ಪ್ರತಿ ವಾರ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಲ್ಲ. ನಾನು OTT ಬಂದಾಗ ನೋಡ್ತೀನಿ ಅನ್ನೋದ್ರ ಆಗ್ಬಿಡುತ್ತೆ. ಹೊಸಬ್ರು ಪರಿಸ್ಥಿತಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ OTT-ಗೆ ಅವ್ರೊಂಥರ ಬಲಿ. ಅದು ನಿಮ್ಗೆ ಸ್ವಾಗತ ಮಾಡ್ತದೆ OTT-ಗೆ ಅನ್ನೋದ್ರ ಆಗ್ಬಿಡುತ್ತೆ. OTT ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಫಸ್ಟ್ ನಾನ್ ಥಿಯೇಟರ್ ಅಲ್ಲಿ ಒಂದಿಷ್ಟು ಜನ ತಂದು ತೋರ್ಸಿದ್ರೆ ಅವ್ರು OTT ಅವರು ಒಂದ್ ಸ್ವಲ್ಪ ಸದ್ ಮಾಡ್ತು ಕೊಡಿ ನಮ್ದು ಟ್ರೇಲರ್ ಒಂದೇ ಮೂಲಕನಾ ಟ್ರೈಲರ್ ಒಂದ್ ನಾವು ಕೊಡ್ಬೋದು. ಅಂಡ್ ದೆನ್ ಒಂದಷ್ಟು ಈಗ ಸಾಂಗ್ಸ್ ಗಳಾಗ್ಲಿ ಪ್ರತಿಯೊಂದು ಯಾವ್ದಾದ್ರು ಒಂದ್ ಅವ್ರಿಗೆ ರೀಚ್ ಮಾಡಿಸ್ಬೇಕು. ಹಂಗಂತ ಹೇಳಿ ನಾವು ಜನಗಳನ್ನ ನಾನು ಇದು ಹೇಳ್ಬೇಕು. ಈಗ ಅಂತ ಹೇಳಿ ಜನಗಳು ಕೇಳ್ತಾರೆ, ಜನಗಳು ಗುರು ನೀನ್ ಹಂಗಾರೆ ಒಳ್ಳೆ ಟ್ರೈಲರ್ ಕೊಡಮ್ಮ, ಜನರು ತಪ್ಪೇ ಒಳ್ಳೆ ಸಾಂಗ್ಸ್ ಕೊಡು, ನಾನ್ ಯಾಕೆ ಬರಲ್ಲ ಅಂತ ಹೇಳ್ತಾರೆ. ಹಂಗಾರೆ ಹೊಸ ಸಿನಿಮಾ ನಾವ್ ಯಾವ್ದು ನೋಡೇ ಇಲ್ವಾ ಅಂತ ಜನನು ಕೇಳ್ಬೋದು ಇದನ್ನ. ಐ ಥಿಂಕ್ ಕಳೆದ ವಾರ 9 ಸಿನಿಮಾನು ರಿಲೀಸ್ ಆಗಿದ್ದಾವೆ ಕನ್ನಡದವು. 9 ಸಿನಿಮಾನು ಕನ್ನಡದ ನಿರ್ಮಾಪಕರೇ, ಕನ್ನಡದ ನಿರ್ದೇಶಕರೇ, ಕನ್ನಡದ ಆರ್ಟಿಸ್ಟ್ಗಳೇ. ನಂಗೆ 9 ಸಿನಿಮಾ ನೋಡಕ್ ಆಗಲ್ಲ ನನ್ ಕೇಳಿ. ಆದ್ರೆ ಒಂದ್ ನೋಡ್ತೀವಿ, ಜನ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ 8 ಜನಕ್ಕೆ ನಾನು ಮೋಸ ಮಾಡಿದೆ ಅಂತಲ್ಲ. ನೀವು ಬಂದಂತ ಟೈಮು, ಅದೇ ಬಂದಂತ ಟೈಮು ನಾವು ಏನೋ ಒಟ್ನಲ್ಲಿ ಜನನ್ ಸೆಳಿಲೇಬೇಕು ಸರ್. ಅವರು ಇವಾಗ ನನ್ಗೆ ಏನಾದ್ರು ಒಂದು ನೀವು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರೆ ನಾನ್ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ. ಜನಗಳದ್ದು ತಪ್ಪಂತ ನಾವು ಹೇಳೋದಕ್ಕಾಗಲ್ಲ. ಜನಗಳು ದೊಡ್ಡ ಸಿನಿಮಾನ ಇಲ್ಲಿ ಟಿವಿ ಮುಂದೆ ಕ್ಯಾಮ್ರಾ ಮುಂದೆ ಎಲ್ಲ ಬಂದು ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ಅಂತ ಹೇಳಿರೋದನ್ನ ಬೆಳಗಿನ ಜಾವ 4 ಗಂಟೆಗೆ ಎದ್ದೋಗಿ ಟಿಕೆಟ್ ತಗೊಂಡು ನೋಡಿ ಏನೂ ಚೆನ್ನಾಗಿಲ್ಲ ಅಂತ ಬಂದಿರ್ತಾರಲ್ಲ, ಅವಾಗ ಅವರೇ ಹೇಳಿರ್ತಾರೆ ಬೇಡಪ್ಪ ನನ್ಗೆ ಇವು ಸವಾಸ ಅಲ್ಲ ಅಂತ. ನಂಗೆ ಆ ಫೀಲ್ ಅಲ್ಲಿ ಇರೋನ್ನ ಮತ್ತೆ ಕನ್ವರ್ಟ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಓಕೆ, ಸಿನಿಮಾದಲ್ಲಿ ಏನಿದೆ ಇಂಪಾರ್ಟೆಂಟ್? ಕಾಮಿಡಿ, ನೀವು ಫ್ರೇಮ್ ಟು ಫ್ರೇಮ್ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್, ಮತ್ತೆ ನಿಮ್ದು ಒರಿಜಿನಲ್ ಜೀವನ ಏನಿರುತ್ತೋ ಅದೇ ಇದೆ. ನಾವ್ ಏನೋ ಇಲ್ದೇ ಇರೋ ನಮ್ಮ ಒರಿಜಿನಲ್ ಜೀವನ ನೀವು ತೋರಿಸ್ತೀರಿ. ನಮ್ದು ನಿಮ್ದು ಎಲ್ರದು ಅಷ್ಟೇ. ನಾವ್ ಈ ಕಾಲೇಜಲ್ಲೆಲ್ಲ ಏನ್ ಮಾಡಿರ್ತೀವೋ ಅದು ಎಮೋಷನ್ ಕಾಮಿಡಿ ಕನೆಕ್ಟ್ ಮಾಡೋದು, ಪೇರೆಂಟ್ಸ್ ನ ಕನೆಕ್ಟ್ ಮಾಡೋದು, ಆತರ ಇದೆ ನನ್ ಪಾಯಿಂಟ್ ಆಫ್ ವ್ಯೂ. 99% ಮಿಡಲ್ ಕ್ಲಾಸ್ ಹುಡುಗರ ಜೀವನ ನನ್ನ ಪಾತ್ರ ಹೇಳುತ್ತೆ. ಸ್ಕ್ರೀನ್ ಮುಂದೆ ಕೂತಿರಲ್ಲ ಅವರು, ಒಂದು ಕನ್ನಡಿ ಮುಂದೆ ಕೂತಿರ್ತಾರೆ, ನನ್ನ ಪಾತ್ರ ನೋಡ್ಬೇಕಾದ್ರೆ ಹಿಂಗೆ ಅಲ್ವಾ ನನ್ನ ಜೀವನ ಸಾಕ್ತಿರೋದು, ಮುಂದೆ ಏನ್ ಮಾಡ್ಬೋದು, ನಾನು ಇದರಿಂದ ಏನ್ ಕಲಿಬಹುದು ಅನ್ನೋದನ್ನು ತೋರಿಸಿದೀವಿ. ಕಲಿದೆ ಹೋದ್ರೆ ಈ ಪಾತ್ರದ ಮುಖಾಂತರ 2 ಆಯಾಮಗಳನ್ನ ತೋರಿಸಿದೀವಿ. ಒಂದು ಪಾಸಿಟಿವ್ ಸೈಡ್ ಹೋಗ್ತಾನೆ, ಇವನು ನೆಗೆಟಿವ್ ಸೈಡ್ ಹೋಗ್ತಾನೆ, ಅದು ರಿಲೇಟ್ ಆಗತ್ತೆ. ಇದೆಲ್ಲ ಹಿಂಗಿರ್ಬೇಕಿತ್ತು ಅನ್ನೋದನ್ನು ತೋರಿಸಿದೀವಿ. ಹಿಂಗಲ್ಲ ಇಲ್ಲ ಡೈರೆಕ್ಟ್ ಆಗಿ ನಾನು ಹೋಗ್ತೀನಿ, ನಂಗೆ ಪಾಸಿಟಿವಿಟಿನೂ ಬೇಕು ನೆಗೆಟಿವಿಟಿನೂ ಬೇಕು, ನಾನು ನ್ಯೂಟ್ರಲ್ ಆಗಿ ಇರ್ತೀನಿ ಅಂದ್ರೆ ಆ ಕಲಿಕೆನೂ ಸಿಗುತ್ತೆ ಅವನಿಗೆ. ಸಟೈರಿಕಲ್ ಆಗಿ ಅವನನ್ನೇ ಅವನ ಜೀವನನೇ ಅವನು ನನ್ನ ಪಾತ್ರ ಗಣೇಶ್ ಅಂತ ಅವ್ನ ಪಾತ್ರ ಮಾಡ್ತೀನಿ. ಗಣೇಶ್ ಎಸ್, ಗಣೇಶ್ ಟಿ, ಗಣೇಶ್ ಮಾತ್ರ ಬೇರೆ ಇಲ್ಲ, ಅಮ್ಮನೂ ಬೇರೆ ಮೂರು ಪಾತ್ರಗಳು ಏನೇನಿದಾವಲ್ಲ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಗಳಲ್ಲಿ ಮಿರರ್ ಗಳಾಗಿ ನಿಂತಿದೀವಿ. ಅವ್ರನ್ನ ನೋಡ್ಕೋತಾರೆ ಆರಾಮಾಗಿ. ಅವ್ರನ್ನ ಮುಂದೆ ಏನ್ ನಾನ್ ಸುಮ್ನೆ ತೋರಿಸ್ತಿದೀವಪ್ಪ ನಿಮ್ ಜೀವನ ನಿಮ್ಗೆ ಅಂತ ತೋರಿಸಿ ಇದ್ ಮಾಡ್ತಿಲ್ಲ. ಎಲ್ಲರೂ ಬೆಟ್ ಮಾಡಿ ತೋರ್ಸವ್ರೆ ಈ ಸಮಾಜದಲ್ಲಿ. ಓಕೆ, ಬಟ್ ಏನ್ ಮಾಡ್ಬೋದು ಅವನು ಬದಲಾಗೋದಿಕ್ಕೆ, ಅವನು ಕಷ್ಟದಿಂದ ಮೇಲ್ ಬರೋದಿಕ್ಕೆ ಅನ್ನೋದನ್ನು ಹೇಳಿದ್ದಾರೆ ರೈಟರ್. ಮತ್ತೆ ಅದೇ ಹೇಳ್ಬೇಕಿತ್ತು. ಜಮೀನ್ ಇದ್ಬಿಟ್ಟ ತಕ್ಷಣ ಊರಲ್ಲಿ ಏನೋ ಮಾಡ್ಬಿಡಕ್ ಆಗಲ್ಲ. ಈಗ ನಿಮ್ ಜಮೀನ್ ಇರುತ್ತೆ ಊರಲ್ಲಿ, ಅದೆಲ್ಲರೂ ಕೈ ಹಿಡಿಯಲ್ವಲ್ಲ, ಏನೋ ಮಾಡ್ಬಿಡಕ್ ಆಗಲ್ಲ. ಅಂದ್ರೆ ಏನೋ ವಾವನಂಗ್ ಏನೋ ಆಗ್ಬಿಡಕ್ ಆಗಲ್ಲ. ಈಗ MA ಮಾಡಿದೀರ, ಇಲ್ಲಿ ಬೆಂಗಳೂರು ಬಂದ್ರ ಇಲ್ಲಿ ಏನೋ ಮಾಡ್ಬಿಡಕ್ ಆಗಲ್ಲ. ಈಗ ಕೆಲವು ಜನ ಅನ್ಕೋತಾರೆ ಅವನೇನಾದ್ರು ಬೆಂಗಳೂರಲ್ಲಿ ಅವನೇ ಏನೋ ಮಾಡ್ಬಿಟ್ಟಿರ್ತಾನೆ ಅಂತ. ಸಖತ್ ಕಷ್ಟ ಇಲ್ಲೂ ಇದೆ. ಅವ್ನ ಕಷ್ಟ ಅವ್ನಿಗೆ ಗೊತ್ತು. ಓದಿದ್ರೆ ಇಲ್ಲೂ ಏನು ಮಾಡಕ್ಕಾಗಲ್ಲ, ಜಮೀನ್ ಇದ್ರೆ ಅಲ್ಲೂ ಏನು ಮಾಡಕ್ಕಾಗಲ್ಲ. ಮಿಡಲ್ ಅಲ್ಲಿ ಏನೋ ಒಂದಾಗುತ್ತಲ್ಲ, ಅದು ಇಂಟರ್ವಲ್ ಅದು ನೋಡಿ ಗೊತ್ತಾಗುತ್ತೆ. ಆರಾಮಾಗಿ ನೀವು 2.5 ಗಂಟೆ ಹೊಟ್ಟೆ ಫುಲ್ ಉಣ್ಣಾಗಂಗೆ ಬಾಯಿ ಬಡ್ಕೊಂಡು ನಗ್ಬೇಕು ನೀವು. ಆಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸ್ಪ್ಲೆಂಡರ್ ಪ್ಲೇಸ್ ಬ್ರಾಂಡ್ ಅಂಬಾಸಿಡರ್. ಊರಲ್ಲಿ ಅವ್ರ ಅಪ್ಪನ್ ಬೈಕು ದಾನದ ತರನೋ ಅಥವಾ ಇನ್ನೊಂದು ಕೊಡ್ತಾರಲ್ಲ ಕೊಡುಗೆ ತರ, ಇನ್ನೇನ್ ಮಾಡಕ್ಕಾಗ ಕೊಡ್ಸಾಗಲ್ಲ. ನಮ್ ಸಿನಿಮಾಲಿ ನಾವು ಕಾಣಿಸಿ ಏನ್ ಪೋಸ್ಟ್ ಅಲ್ಲಿ ಇದೀವಿ ಆಕ್ಟರ್ಸ್ ಮೈನ್ ಲೀಡ್ಸ್ ಬಿಟ್ರೆ 2 ಮೈನ್ ಲೀಡ್ ಪ್ರತ್ಯಕ್ಷವಾಗದೇ ಇರೋ ಪರೋಕ್ಷವಾಗಿ ದೇವ್ರ ಒಂದು ಕ್ಯಾರೆಕ್ಟರ್ ಮಾಡಿದೆ ನಮ್ ಸಿನಿಮಾಗೆ. ಈ ಹೀರೋ ಹೊಂಡ ಬೈಕ್ ಒಂದು ಮೈನ್ ಲೀಡ್ ನಮ್ ಸಿನಿಮಾಗೆ. ದೇವರು ಮತ್ತೆ ಬೈಕ್ ಲೀಡ್ ಕ್ಯಾರೆಕ್ಟರ್. ಓಕೆ, ಈಗ ಸಿನಿಮಾ ಬಗ್ಗೆ ಮುಂದುವರ್ಸೋಣ. ಈಗ ನಮ್ಮ ಆಡಿಯನ್ಸ್ ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಏನಪ್ಪಾ ಇದು ಯಾವ್ದೊಂದು ಇಂಟರ್ವಲ್ ಆಗಿ ಅಂತ ಅನ್ಕೊಂಡು ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಇರ್ತಾವಲ್ಲ ನಮ್ಮ ಜೀವನದಲ್ಲಿ, ನಾವು ಅನುಭವಿಸಿದಂತದ್ದು, ನಾವು ನೋಡಿದಂತದ್ದು, ಅದೊಂದ್ 2 ನಿಮಿಷ ಕಣ್ಣಿಗೆ ಕಟ್ಕೊಡು ಅಂತ ಎಕ್ಸ್ಪ್ಲೇನ್ ಬಿಡುವ. ಯಾರಿಂದ ಆರಂಭ ಮಾಡೋಣ? ಪ್ರಜ್ವಲ್ ಅವರು. ಏನ್ ಹೇಳಿ. ಏನಿಲ್ಲ, ನಿಮ್ ಕಾಲೇಜಲ್ಲಿ ಈಗ ನೀವ್ ಹೇಳಿದ್ರಿ ನೀವ್ ಏನೇನ್ ಸ್ಟಡಿ ಮಾಡಿದಿರಿ ಅಂತ. ಅಲ್ಲಿ ಯಾವ್ದಾದ್ರು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಇರುತ್ತೆ. ಒಂದು ಫನ್ನಿ ಮೂಮೆಂಟ್ ಆಗಿರ್ಬೋದು, ಕ್ರಿಟಿಕಲ್ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡಿರುವಂತದ್ದಾಗಿರ್ಬೋದು, ಅಥವಾ ಎಮೋಷನ್ ಕ್ಯಾರಿ ಮಾಡಿರುವಂತದ್ದಾಗಿರ್ಬೋದು, ಅಥವಾ ಏನೋ ಒಂದಷ್ಟು
ಜೀವನಕ್ಕೆ ಬೇಕಾಗಿರೋಂಥ ಅಂಶಗಳನ್ನ ಅಲ್ಲಿಂದ ಒತ್ಕೊಂಡು ಬಂದಿದ್ದೀವಿ ಅನ್ನೋದಾಗಿರ್ಬೋದು, ಈ ರೀತಿ ಇರುತ್ತೆ. ಅಥವಾ ನಾನೇ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದು ಮಂಡ್ಯದಲ್ಲಿ ಸರ್ ಎಂ ಪಿ ಜಿ ಸೆಂಟರ್. ನಿಮ್ಗೆ ಇನ್ನೊಂದ್ ಸ್ವಲ್ಪ ಓಪನ್ ಆಗಿ ಹೇಳಕ್ ಅವಕಾಶ ಸಿಗುತ್ತೆ, ಅದಕ್ಕೆ ನಾನೇ ಓಪನ್ ಆಗಿ ಹೇಳ್ತಾರೆ. ಆಮೇಲೆ ಕಳ್ರಿರ್ತಾರೆ, ಆಮೇಲೆ ಚಿಕ್ಕ ಹೇಳ್ಬಿಟ್ಟು ಮಿಕ್ಕಿದ್ ಬಿಟ್ಬಿಟ್ಟಿರ ಅಂತ. ಇಲ್ಲ ಹೇಳ್ಬಿಡ್ತೀವಿ. 2016 ಆ ಟೈಮ್ನಲ್ಲಿ ನಾವು ಜೂನಿಯರ್ಸ್, ಮಾಮೂಲಿ ನಮ್ಗೆ ಸೀನಿಯರ್ಸ್ ಇದ್ದೇ ಇರುತ್ತೆ ಹಾಸ್ಟೆಲ್ ಅಂತಂದ್ಮೇಲೆ ಪ್ಲಾನ್ ಮಾಡ್ಕೊಂಡು ಅವರೆಲ್ಲ ಗೋವಾ ಹೋಗೋಣ ಅಂತ ಅನ್ಕೊಂಡು ನಾವೆಲ್ಲ ಮನೆಗೆ ಟೆಂಪಲ್ ಹೋಗ್ತೀವಿ ಅಂತ ಅನ್ಕೊಂಡು ಸುಳ್ಳು ಹೇಳ್ಕೊಂಡು ಹಂಗೆ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ನಾವು ಫಸ್ಟ್ ಇಯರ್ಸ್ ಅಲ್ವಾ ನಾವು, ಅವ್ರ ಜೂನಿಯರ್ಸ್ ಅವ್ರ ಸೀನಿಯರ್ಸ್ ಹಿಂಗೆ ಮಾಡ್ರೆ ಹಿಂಗೆ ಅಂತ ಹೇಳಿದ್ರು. ಸರಿ ಅಂತ ಡನ್. ಎಲ್ಲಿಗೆ ಪ್ಲಾನು ಗೋವಾಗೆ. ಸೊ ನಮ್ ಜೊತೆ ಇದರಲ್ಲಿ ನಾವು ತುಂಬಾ ಕ್ಲೋಸ್ ಫ್ರೆಂಡ್ಸ್ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಅಂತಂದ್ರೆ ನಾವು 3 ಜನ ಇದ್ದು, ನಮ್ಮೂರವ್ರ ಸೈಡ್ ಅವರು ಅನ್ಸ್ಬಿಟ್ಟು ಅದ್ರಲ್ಲಿ ನಾವಿಬ್ರು ಗೋವಾಗ ಹೋಗಿ ರೆಡಿ ಆದ, ಒಬ್ಬ ಮಾತ್ರ ಬರಲಿಲ್ಲ. ಸೊ ಅವ್ನಿಗೆ ನಾವು ಅಟೆಂಡೆನ್ಸ್ ಹಾಕ್ಸ್ಬಿಡೋ ಮಗ ಹೆಂಗೋ ಅಂತ ಹೇಳ್ಬಿಟ್ಟು ಇನ್ನು ಅಟೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಮಗೆ ಸೆಮಿನಾರ್ಸ್ಗೆ, ಅದಕ್ಕೆ ಇಂಟರ್ನಲ್ಸ್ಗೆ. ಸರಿ ಆಯ್ತು ಅಂದ್ಕೊಂಡು ನಮ್ಮ ಲೆಕ್ಚರ್ ನೋಡ್ತಿರ್ತಾರೆ, ಡೆಫಿನೆಟ್ಲಿ ನೋಡ್ತಿರ್ತಾರೆ ಈಗ ಯೂಟ್ಯೂಬ್ ಚಾನಲ್. ಸರಿ ಆಯ್ತು ಗೋವಾ ಹೋಗೋದು ನಾವು, ಅಲ್ಲಿ ವಿಜಯ್ ಮಲ್ಲಿಂದು ಮನೆ ಅಂತ ಅದಂತ ಇದಂತ ಎಲ್ಲ ತೋರಿಸಿ ಎಂಜಾಯ್ ಮಾಡ್ಕೊಂಡು ಬಂದು ಈ ಗ್ಯಾಪ್ ಅಲ್ಲಿ ನಾವು ಬಿಡೈತೆ ಅಟೆಂಡೆನ್ಸ್ ಟೈಮಲ್ಲಿ ನನಗೂ SR ಅಂತ ಹೇಳೋನೆ, ನನ್ನ ಫ್ರೆಂಡ್ ಇನ್ನೂ ಬಂದಿರ್ತಾನೆ ಅವನಿಗೂ SR ಅಂತ ಹೇಳೋನೆ. ಫಸ್ಟ್ ಡೇ ಓಕೆ, ಅದು ಕ್ಯಾರಿ ಬಿಡದೆ ಹುಡುಗರು ಹೇಳೋದು ನೋಡೋರೆ ಬಿಡಿ ಏನೋ ಮಾಡ್ಕೊಂಡು ಸಾಯಿದೆ ಅಂತಂದ್ರೆ. ಸೆಕೆಂಡ್ ಡೇ ನಾವು 3 ದಿನ ಹೋಗಿದ್ದು, ಸೆಕೆಂಡ್ ಡೇನು ಅಟೆಂಡೆನ್ಸ್ ಹೇಳ್ಬೇಕಾರೆ ಬಿಟ್ಟವ್ರೆ. ಅವ್ರು ಮತ್ತೆ ಏನ್ ಮಾಡೋರೆ, ರಿಪೀಟ್ ಕೂಗೋರ ನನ್ನ ಹೆಸರನ್ನ, ಸೌಂಡ್ ಬಂದಿಲ್ಲ. ಯಾರು ಹೇಳ್ದಾರೆ ಹೇಳಿಲ್ಲ, ಕ್ಲಾಸ್ ಸ್ಟಾಪ್ ಮಾಡ್ತೀವಿ ಅಂತ ಹೇಳೋರೆ. ಎಲ್ಲ ಸೇರ್ಕೊಂಡು ಇವನು ಅಂತ ಹೇಳೋರೆ. ಸೊ ಅವ್ನು ತಗ್ಲಾಕಂಡ. ಸೊ ನಮಗೋಸ್ಕರ ಅವ್ನ ಅಪಾಲಜಿ ಲೆಟರ್ ಬರ್ದು ಅವ್ರ ಪೇರೆಂಟ್ಸ್ ಗಳ ಹತ್ರ ಎಲ್ಲ ಫೋನಲ್ಲಿ ಮಾತಾಡಿಸಿ ಹಿಂಗೆಲ್ಲ ಆಯ್ತು. ಸೊ ನಮ್ಗೆ ಅವಾಗ ಏನ್ ಅನಿಸ್ತು, ಫ್ರೆಂಡ್ಶಿಪ್ ಅನ್ನುವಂಥದ್ದು ಎಲ್ಲಿವರೆಗೆ ತಗೊಂಡೋಗಿ ನಿಲ್ಸುತ್ತೆ. ನಾವ್ ಎಂಜಾಯ್ ಮಾಡ್ಕೊಂಡು ಬಡ್ಡಿ ಮಕ್ಕಳು ಅವ್ರು ಎಂಜಾಯ್ ಮಾಡಕ್ ಹೋಗಿ ನಾನೇ ಅವ್ರ ಅಟೆಂಡೆನ್ಸ್ ಹೇಳ್ಬೇಕು ಅನ್ನೋ ಮೆಂಟಾಲಿಟಿ ಇದ್ರಿರ್ಬೋದು. ಬಟ್ ಆ ಫ್ರೆಂಡ್ಶಿಪ್ ಅನ್ನುವಂಥದ್ದು 45 ಜನ ಇರ್ತೀವಿ ನಾವು ಕ್ಲಾಸ್ ರೂಮ್ ಅಲ್ಲಿ, ಅವ್ರೆಲ್ಲರೂ ಎದುರು ಹಾಕೊಂಡು ಅವ್ನು ಹೇಳಿದ್ರು ಪರವಾಗಿಲ್ಲ ನಾನು ಹೇಳ್ತೀನಿ ಅನ್ಕೊಂಡು ಹೇಳ್ತಾರಲ್ಲ. ಸೊ ಆ ತರ ಫ್ರೆಂಡ್ಶಿಪ್ ನಮ್ ಜೀವನದ ಸಂಪಾದನೆ ಮಾಡಿದೀವಿ. ಆಫ್ಟರ್ ಅದಾದ್ಮೇಲೆ ಸೀನಿಯರ್ಸ್ ಮೂವ್ ಆಗ್ತಾರೆ, ನಾವು ಸೀನಿಯರ್ ಆಗ್ತೀವಿ, ಜೂನಿಯರ್ಸ್ ಬರ್ತಾರೆ. ಆ ಗ್ಯಾಪ್ ಅಲ್ಲಿ ಕಾಲೇಜ್ ಅಂತಂದ್ಮೇಲೆ ಅಫ್ ಕೋರ್ಸ್ ಅಲ್ಲಿ ಕ್ರಶ್ ಆಯ್ತವೆ, ಲವ್ ಆಯ್ತವೆ, ಬ್ರೇಕಪ್ ಆಯ್ತವೆ, ಎಲ್ಲ ಆಯ್ತವೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹಾಸ್ಟೆಲ್ ಅಲ್ಲಿ ಇದ್ವಲ್ಲ, ಕ್ಯಾಂಪಸ್ ಒಳಗಡೆನೆ ಹಾಸ್ಟೆಲ್, ನಮ್ದು ಒಂದು 100 ಎಕರೆ ಜಾಗ, ಅದರಲ್ಲಿ ಕಾಲೇಜು, ಅದರಲ್ಲಿ ಹಾಸ್ಟೆಲ್, ಈ ರೀತಿ ಇದ್ದವ್ರು ನಾವು. ಹಾಸ್ಟೆಲ್ ಇಂದ ಬಿಟ್ಟು ನಾವು ಮುಗಿತಲ್ಲ ನಮ್ ಜರ್ನಿ, ಇವತ್ತಿಗೆ ಬ್ಯಾಗ್ ನ ತಗೊಂಡು ಹೋಗ್ಬೇಕಲ್ಲ. ಫ್ರೆಂಡ್ಸ್ ಗಳೆಲ್ಲ ಕಾರ್ ತಗೊಂಡ್ ಬಂದಿರ್ತಾರೆ, ಅವ್ರ ಕಾರ್ಗಳಿಗೆಲ್ಲ ಬ್ಯಾಗ್ ಹಾಕ್ಬಿಟ್ಟು ಎಲ್ಲ ಹೋಗ್ಬೇಕಲ್ಲ. ಅವತ್ತು ತುಂಬಾ ಕಣ್ಣೀರ್ ಹಾಕಿದಂತ ದಿನ ನಮ್ ಜೀವನದಲ್ಲಿ, 2 ವರ್ಷದಲ್ಲಿ ತುಂಬಾ ಕಣ್ಣೀರ್ ಹಾಕಿದ ದಿನ. ಯಾಕೆಂದ್ರೆ ಹಾಸ್ಟೆಲ್ ಅಲ್ಲಿ ನಮ್ಗೆ ಅಡಿಗೆ ಮಾಡ್ಕೊಡ್ತಿದ್ದಂತ ಲೇಡೀಸ್ ಗಳೆಲ್ಲ ಬಂದು ನಮ್ಮನ್ನು ಕಳಿಸ್ಕೊಡುವಂಥದ್ದು, ವಾರ್ಡನ್ ಬರುವಂಥದ್ದು, ಅವ್ರ ಜೊತೆ ಕೋಪಕ್ಕೆ ರೇಗಿರ್ತೀವಿ, ಊಟ ಚೆನ್ನಾಗಿಲ್ಲ, ಅದು ಇಲ್ಲ ಇದಿಲ್ಲ ಅಂತ ವಾರ್ಡನ್ ಹತ್ರ ಕಿರಿಕ್ ಮಾಡಿರ್ತೀವಿ, ನಮ್ಗೇನೋ ಬೇಸಿಕ್ ನೀಡ್ಸ್ ನಮ್ಗೆ ಫುಲ್ಫಿಲ್ ಮಾಡ್ತಿಲ್ಲ ಅಂತ. ಸೊ ಇದೆಲ್ಲವನ್ನು ಫೇಸ್ ಮಾಡ್ಕೊಂಡು ಬಂದಂತ ಆ ಕ್ಲೈಮ್ಯಾಕ್ಸ್ ಇದೆಲ್ಲ ನನ್ನ ಲೈಫಲ್ಲಿ, ನನ್ಗೆ ಕಾಲೇಜ್ ಡೇಸ್ ಕಡೆ ಅದೊಂಥರ ಸಿನಿಮಾದ ಕ್ಲೈಮ್ಯಾಕ್ಸ್ ಮೂವ್ಮೆಂಟ್ ಅನ್ನೋ ತರನೇ. ನೆಕ್ಸ್ಟ್ ಅಲ್ಲಿಂದನೇ ಶುರು ಜೀವನ ಏನಪ್ಪ ಏನೋ. ಹೌದೌದು, ಎಂಜಾಯ್ ಮಾಡಿದೀವಿ, ಹತ್ತಿದ್ದೀವಿ, ಅಳಿಸಿದೀವಿ, ರೇಗ್ಸಿದ್ದೀವಿ, ರೇಗ್ಸ್ಕೊಂಡಿದೀವಿ, ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ನಮ್ದು ಜರ್ನಿ. ಬೆಂಗಳೂರಿಗೆ ಬಂದು ಬಿದ್ದು ಹೊತ್ತಿಂದ ಇಲ್ಲಿ ತನಕ ಬಂದು ನಿಂತಿದೀವಿ. ಈಗ ನಮ್ದು ಮುಗೀತು, ಈಗ ನಿಮ್ದು. ತಗೊಳ್ಳಿ ಸರ್. ಎಷ್ಟು ಚೆನ್ನಾಗಿ ಸಿನಿಮಾ ತರ ಹೇಳಿದ್ರೆ ನೋಡಿ, ಚೆನ್ನಾಗಿಲ್ಲ ಬರ್ಲಿ ಸರ್. ಏನಿಲ್ಲ, ನಂದು ಆತರ ಎಮೋಷನಲ್ ಮೂಮೆಂಟ್ಸ್ ಎಲ್ಲ ಆತರ ಇಲ್ಲ. ಒಂಚೂರು ಕೂಡ ಇರ್ಬೋದಿದ್ರೆ ನಿಮ್ ಕೂಳೆ ನಂದು ಇತ್ತು, ನಾನು ಅದನ್ನ ಬಳಸಿಲ್ಲ. SLC ಮುಗೀತು. ಮುಗ್ದಾದ್ಮೇಲೆ ಏನ್ ತಗೊಳ್ಳೋದು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಾ. ಅಲ್ಲಿಗೆ ಹೋಗಿದ್ವಿ SLCಗೆ, ನಾವ್ ಅಲ್ಲಿಂದ ಬರ್ಲಿಲ್ಲ. ನಾನು ಅಲ್ಲಿಂದಲೇ ಚಿಕ್ಕದಾಗಿ ಟಕ 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 ಅಂತ ಮುಗಿಸ್ಬಿಡ್ತೀನಿ. SLCಲಿ ಮುಗೀತು, ಏನು ಒಂದು 59% ಬಂತು. ಆಯ್ತಾ, ಎಷ್ಟು ಏನೊಂದ್ 50% ಎಷ್ಟು ನಿಮ್ದು? 59% ಬಂತು. ಬ್ರೋ ಹೊಡಿರಿ ಕೈ. 59.04 369 ಮಾರ್ಕ್ ನಂದು. 363 ನಂದು. ಸೇಮ್ ಇದೀವಿ ನೋಡಿ. ಆಯ್ತಾ, ಅದ್ ಬಂದಾದ್ಮೇಲೆ ಏನ್ ತಗೊಳ್ಳೋದು, ಏನ್ ಮಾಡೋಣ, ಅದು ಇದು ಅಂತ ಒಂದು ಅಷ್ಟು ಕನ್ಫ್ಯೂಷನ್ ನಡೀತಿತ್ತು. ಹುಡುಗರು ಕೇಳಿದ್ರು, ಮಗ ಒಳ್ಳೆ ಸಬ್ಜೆಕ್ಟ್ ಅಂದ್ರೆ PCMB ತಗೊಳ್ಳೋಣ, ಅದೇ ಟಾಪ್ ಅಂತ ಕಣ. ಓಕೆ ಆಯ್ತು, ಯಾರ್ಯಾರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ರಲ್ಲ, ನನ್ಗೇನು ಗೊತ್ತಿಲ್ಲ, ಐಡಿಯಾ ಇಲ್ಲ. ಓಕೆ PCMB ಸೇರ್ಕೊಬೋಣ, ಅದ್ ಹೆಂಗಾದ್ರು ಆಗ್ಲಿ ಅಂದ್ಬಿಟ್ಟು PCMB ಸೇರ್ಕೊಂಡೆ. ಅಲ್ಲೊಂದು ಅಷ್ಟೇ ಆಯ್ತು, ಅದು ಮುಗೀತು. ಅದ್ರಲ್ಲಿ ಜಸ್ಟ್ ಪಾಸ್ ಆದೆ. ಆಯ್ತಾ, ಫೇಲ್ ಆಗ್ಬಿಡ್ತೀನಿ ಅನ್ಕೊಂಡಿದ್ದೆ, ಜಸ್ಟ್ ಪಾಸ್ ಆದೆ. SLC ಯಾವ್ದು ಏನ್ ಮಾಡಿದ್ದು ನೀವು? ಆರ್ಟ್ಸ್ ಅಲ್ಲ? SLC ಮೀಡಿಯಂ. ಆರ್ಟ್ಸ್ ಅಂದ್ರೆ ಕನ್ನಡ ಮೀಡಿಯಂ ಅಂತ ಕೇಳಕ್ ಬಂದಿದ್ದೆ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ. ನಮ್ಮಪ್ಪ ನನ್ನನ್ನು SLC ನಾನು ಕನ್ನಡ ಮೀಡಿಯಂ ಮುಗಿಸಿದ್ದು, ಕಾಮರ್ಸ್ ತಗೊಂಡಾಗ ಹಾಕ್ಬಿಟ್ರು. 15 ದಿನ ಚೇಂಜ್ ಮಾಡಿಸ್ಕೊಂಡೆ, ಆಗಲ್ಲ ನಮ್ ಕೆಲ ಅಂತ. ನಾನೇಂದ್ರೆ ನೀವು SLC ಅಂದ್ರೆ ಆರ್ಟ್ಸ್ ಅಲ್ಲ, ಸಾರಿ ಕನ್ನಡ ಮೀಡಿಯಂ ಅಲ್ಲಿ ಮುಗಿಸ್ಕೊಂಡು ಹೋಗಿ ಇಂಗ್ಲಿಷ್ ಮೀಡಿಯಂ ಮುಗಿಸ್ಕೊಳ್ಳೋ PCMB ತಗೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಗ್ರೇಟ್ ಅಂತ ಅನಿಸ್ತದೆ. ಇವಾಗ ತರಿಸ್ಬೋದಿತ್ತಲ್ವಾ? PCMB ಹೆಂಗೋ ಜಸ್ಟ್ ಪಾಸ್ ಆದೆ. ಅದಾದ್ಮೇಲೆ CET ಬರ್ದೆ, ಏನ್ 70,000 ರ್ಯಾಂಕಿಂಗ್ ಬಂದ್ಬಿಟ್ಟು. ಹೌದಾ? ರ್ಯಾಂಕಿಂಗ್ ಸೀಟ್ ಸಿಕ್ತಿಲ್ಲ. 1 ಸೀಟ್ ಆಯ್ತು, ಇಂಜಿನಿಯರಿಂಗ್ 1 ಸೀಟ್ ಆಯ್ತು. ಅದನ್ನ ನೋಡಿದ್ರೆ ತಗೋಗಿ ಅಲ್ಲಿ ಬೀದರ್ ಕಡೆ ಕುತ್ಬಿಟ್ಟವ್ರೆ. ಹೆಂಗೋ ನಾನು ಓದಲ್ಲ,
ಸುಮ್ನೆ ಏನಕ್ಕೆ ಅನ್ಬಿಟ್ಟು ಮಂಡ್ಯ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಇತ್ತ ನಿಮ್ಗೂ? ಕೌನ್ಸಿಲಿಂಗ್ ಇತ್ತು, ಡಿಪ್ಲೊಮಾಗ್ ಸೇರ್ಕೊಂಡು ಹ್ಮ್ ಅಲ್ಲಿ ಒಂದ್ ಚೂರ್ ಹಂಗೆ ಹಿಂಗೆ ಆಟ ಆಡ್ಕೊಂಡು ಮುಗಿಸಿದ್ವಿ. ಹುಡುಗಿರು ಗಿಡ್ಗಿರು ಅನ್ಕೊಂಡು ಇಲ್ಲಿ ಬಂದು ಇದ್ರಿ ಈಗ. ಅಷ್ಟೇ. ಅಷ್ಟೇ. ಸರ್ ನಿಮ್ದು? ನಂದು ಆಮೇಲೆ ಇಟ್ಕೊಳ್ಳೋಣ. ನಂದು ಶಾರ್ಟ್ ಆಗಿದೆ. ಒಂಥರ ಅಧ್ಯಕ್ಷರ ನುಡಿತರ ನಿಮ್ದು. ನಂದು ಅದೇ ಕಾಲೇಜು ಸ್ಕೂಲಲ್ಲಿ ತುಂಬಾ ತೀರಾ ಮಾರ್ಕ್ಸ್ ಕಡಿಮೆ ಆಗಿತ್ತು. ನಾನು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಓದಿದ್ದು. ಒಂದೇ ಸ್ಕೂಲಲ್ಲಿ ಒಂದು 2 ವರ್ಷ ಫ್ರೆಂಡ್ಸ್ ಅಷ್ಟು ಕಡಿಮೆನೆ. ನ್ಯಾಷನಲ್ ಕಾಲೇಜ್ ಜಯನಗರ ಮತ್ತೆ ದಯಾನಂದ ಸಾಗರ ತುಂಬಾ ಫ್ರೆಂಡ್ಸು, ತುಂಬಾ ದೊಡ್ಡ ಬಳಗನೇ ಇದೆ. ನಾ ಫನ್ನಿ ಇನ್ಸಿಡೆಂಟ್ಗಳ ಬಗ್ಗೆ ಮಾತಾಡುತ್ತಾ ಒಂದು ನೆನಪಾಯ್ತು ಆಕ್ಚುಲಿ. ಸೆಕೆಂಡ್ PUC ಎಕ್ಸಾಮ್ ಆಗ ಅಣ್ಣಾ ಹಜಾರೆ ಅವ್ರ ಮೂಮೆಂಟ್ ನಡೀತಿದ್ದ ಟೈಮ್ ಅದು. ಇದು ಬೋರ್ಡ್ ಎಕ್ಸಾಮ್ಸ್ ಗಳೆಲ್ಲ ಪೋಸ್ಟ್ಪೋನ್ ಆಗ್ತಾನೆ ಇದಾವೆ. ಪೋಸ್ಟ್ಪೋನ್ ಆಗೋ ಹಿಂದಿನ ದಿನ ಪೇಪರ್ ಲೀಕ್ ಆಗತ್ತೆ. ನಾವು ಅದಕ್ಕೆಲ್ಲ ಪ್ರಿಪೇರ್ ಆಗಿರ್ತೀವಿ, ಬರ್ತೀವಿ. ಪೇಪರ್ ಲೀಕ್ ಆಗಿ ಎಕ್ಸಾಮ್ ಅಂತ ಬರ್ತೀವಿ, ಪೋಸ್ಟ್ಪೋನ್. ಕೆಮಿಸ್ಟ್ರಿ ಎಕ್ಸಾಮ್ ಬರುತ್ತೆ, ಪೋಸ್ಟ್ಪೋನ್ ಆಗಿರುತ್ತೆ. 2 ಸರಿ ಪೋಸ್ಟ್ಪೋನ್ ಆಗಿರುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. 2 ಸರಿನೂ ಪೇಪರ್ ಔಟ್ ಆಗಿರುತ್ತೆ. ಇನ್ ಯಾವಾಗ ಎಕ್ಸಾಮ್ ಇಡ್ತಾರಲ್ಲ ಅವತ್ತಿನ ಪೇಪರ್ ಏನ್ ಔಟ್ ಆಗಿರುತ್ತಲ್ಲ ಅದ್ ಏನ್ ಕೊಟ್ಟಿದ್ರು ಅದು ಯಾವ್ದು ಬಂದಿರಲ್ಲ. ಎಲ್ಲ ಅವೆಲ್ಲ ಹಿಂಗೆ ಎಕ್ಸಾಮ್ ಆಗತ್ತೆ. ಎಕ್ಸಾಮ್ ಅಲ್ಲಿ ನನ್ನ ಫ್ರೆಂಡು ಬಿಟ್ಸ್ ಗೊತ್ತು, ಮೈಕ್ರೋ ಜೆರಾಕ್ಸ್ಗಳು ಗೊತ್ತಾ ನಿಮಗೆ? ಮೈಕ್ರೋ ಜೆರಾಕ್ಸ್ ಅದು ಫುಲ್ ಎಲ್ಲ ಹಿಂಗೆಲ್ಲ ಫುಲ್ ಎಲ್ಲ ಇಟ್ಕೊಂಡ್ ಬಂದಿದ್ದಾರೆ. ನಾವು ಹೆಂಗೋ ಮ್ಯಾನೇಜ್ ಮಾಡಿ, ಅಂದ್ರೆ ಲೀಕ್ ಆಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಬರ್ಕೊಂಡ್ ಬಂದಿದೀವಿ. ಎಲ್ಲ ಫುಲ್ ಎಲ್ಲ ಆಗಿದೆ. ಆಮೇಲೆ ಎಲ್ಲ ಕಟ್ ಮಾಡಿದ್ರೆ ವಾಶ್ರೂಮ್ ಅಲ್ಲಿ ಎಲ್ಲಾರು ನಿಂತಿದೀವಿ, ಪಕ್ಕ ಹಿಂಗ್ ನಿಂತಿದೀವಿ. ಹಿಂದೇನೋ ಹೊಗೆ, ಹಿಂದೇನೋ ಹೊಗೆ. ಮೈಕ್ರೋ ಜೆರಾಕ್ಸ್ ಟೆಕ್ಸ್ಟ್ ಬುಕ್ ಗಳನ್ನೇ ಮಾಡ್ಕೊಂಡು ಪ್ಯಾಂಟ್ ತುಂಬಾ ಇಟ್ಕೊಂಡ್ ಬಂದಿದ್ನಲ್ಲ, ಡಿಬಾರೋ ಅವ್ನು ಆಕ್ಚುಲಿ ಇಲ್ಲ, ಈಗ ಹೋಗಿದೆ. ಡಿಬಾರೋ ಅವ್ನು 3 ವರ್ಷ ಹೋಯ್ತು. ಆಮೇಲೆ ನೋಡಿದ್ರೆ ಏನೇನೋ ಬರ್ದು ಹೆಂಗೆಂಗೋ ತುಂಬಿಸಿ ಎಲ್ಲ ಬಂದಿದೀವಿ. ಗ್ಯಾಂಗಲ್ಲಿ ಇದ್ದವರೆಲ್ಲ ಫೇಲು. ನಾನು ಆ ಎಕ್ಸಾಮ್ಟೆಡ್ ಅಲ್ಲಿ ಪಾಸ್. ನಾನು 31 ಏನೋ ಬರುತ್ತೆ, 31 ಎಲ್ಲದರಲ್ಲೂ ಪಾಸ್ ಆಗಿ 31 ಏನಾದ್ರು ಬಂದಿದ್ರೆ ಎಕ್ಸಾಮ್ಟೆಡ್ ಅಂತ ಪಾಸ್ ಮಾಡ್ತಾರೆ. ನಮ್ದು ಗಣಿತ ಹಂಗೆ ಮಾಡಿದ್ದು. ಜಸ್ಟ್ 30 ಬಂದ್ರೆ ಮಾತ್ರ SSLC ಒಂದು ಸಬ್ಜೆಕ್ಟ್ 30 ಬಂದ್ರೆ ಮಿಕ್ಕಿದೆಲ್ಲ 35 ಮೇಲೆ ಪಾಸ್. ನಾನು ಫೇಲ್ ಅನ್ಕೊಂಡಿದ್ದೆ 30 ಅಂತ. ನಾನ್ ಫೇಲು. ನಾನ್ ತಿರುಪತಿಗೆ ಹೋಗಿ ಗುಂಡೆಲ್ಲ ಓಡಿಸ್ಕೊಂಡ್ಬಂದು ಬಂದಿದೀನಿ. ನಮ್ ಗ್ಯಾಂಗ್ ಅಲ್ಲಿ ಇರೋ ಬರೋರೆಲ್ಲ ಫೇಲು. ನಾನ್ 31 ಎಕ್ಸಾಮ್ಟೆಡ್ ಅಲ್ಲಿ ಪಾಸು. ಆಮೇಲೆ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಇದಾಗಿದೆ. ಆ ತರ ಇದಾಗಿತ್ತು. ಅದಾದ್ಮೇಲೆ ಅದೇ ದಯಾನಂದ ಸಾಗರ್ ಅಂದ್ಮೇಲೆ ಕಾಲೇಜ್ ಕ್ಲಾಸ್ಗಳಿಗೆ ಹೋಗಿದ್ದೆ ಕಡಿಮೆ ಬಿಡಿ. ಆಮೇಲೆ ಇನ್ಫೋಸಿಸ್ ಪ್ರತಿಷ್ಠಿತ ಕಾಲೇಜ್ ಹೋಗಿದ್ದೀರಿ ಅಂತಂದ್ರೆ ನೀವು ಗ್ರೇಟ್. ಕಾಲೇಜ್ ಹೋಗಿಲ್ಲ ಅಂತ ಹೇಳ್ತಾ ಇದೀರಿ ಕ್ಲಾಸ್ಗಳಿಗೆ. ಆಮೇಲೆ MNCಲಿ ಎಲ್ಲ ಸಪೋರ್ಟ್ ಮಾಡೋರೇ ಇದ್ರು ಪಾಪ. ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ನಾನು ಎಲ್ಲ ಇಂಟರ್ವ್ಯೂಲು ಹೇಳ್ತಾ ಇರ್ತೀನಿ. ಲಾಗಿನ್ ಲಾಗ್ಔಟ್ ಮಾಡಿ ಹೋಗ್ತಿದ್ದೆ. ಕೊನೆ 3 ತಿಂಗಳು ಯಾವಾಗ ರಂಗಭೂಮಿ ಮಾಡ್ಲೇಬೇಕು, ನಾನು ಕಮ್ಬ್ಯಾಕ್ ಮಾಡ್ಲೇಬೇಕು. HN ಕಲಾಕ್ಷೇತ್ರದಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಮಾಡ್ಬೇಕಾದ್ರೆ, ನಾಟಕಗಳೆಲ್ಲ ಮಾಡ್ಬೇಕಾದ್ರೆ ಒಲ್ವಿತ್ತು ಮಾಡ್ಬೇಕು, ನಾನು ಕಮ್ಬ್ಯಾಕ್ ಮಾಡ್ಬೇಕು ಅಂತ. ಬಟ್ ಫ್ಯಾಮಿಲಿ ಮತ್ತೆ ಪ್ರೆಷರ್, ಫಿನಾನ್ಷಿಯಲ್ ಪ್ರೆಷರ್ ಇಂದ ಕೆಲ್ಸಕ್ಕೆ ಹೋಗಿದೆ. 3.5 ವರ್ಷ ಕೆಲಸ ಮಾಡ್ತಾ ಫೈನ್ ಒಂದು ಸ್ಟೆಪ್ ತಗೊಳ್ಳೋಣ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಏನ್ ಮಾಡ್ತೋ ಏನೋ ಗೊತ್ತಿಲ್ಲ, ಮ್ಯಾನೇಜರ್ಗಳೆಲ್ಲ ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಲಾಗಿನ್ ಲಾಗ್ಔಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ನಾಟಕನೋ ಏನೋ ಒಂದು ಆಡಿಷನ್ ಅಟೆಂಡ್ ಮಾಡೋದು ಅಂತ ಕಳ್ಸೋರು. ಅದೆಲ್ಲ ಎಲ್ಲೋ ಅವಾಗೇನೋ ಮಾಡಿದ್ದವರೆಲ್ಲ ನನಗೆ ಇವಾಗ ಅನ್ಸುತ್ತೆ ಆ ಪುಷ್ ಅವ್ರಿಗೆ ಗೊತ್ತಿಲ್ಲ. ನಾನು ಯಾರೋ ಸಂಬಳಕ್ಕೋಸ್ಕರ ಕೆಲಸ ಮಾಡಿದ್ದೆ, ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀನಿ. ಅವತ್ತಲ್ಲಿ ಅವ್ರು ಪುಷ್ ಮಾಡಿದ್ದು. ಇನ್ಫ್ಯಾಕ್ಟ್ ಅವ್ರು ನಿನ್ನೆ ಕಾಲ್ ಮಾಡಿದ್ರು, ನನ್ನ ಮ್ಯಾನೇಜರ್ ಕಾಲ್ ಮಾಡಿಬಿಟ್ಟು ಅವ್ರು ನೆನ್ಸ್ಕೊಂಡ್ರು. ಏನೋ ನೀನು ಹಂಗೆಲ್ಲ ಹೇಳ್ಬಿಟ್ಟಿದ್ಯಾ ಇಂಟರ್ವ್ಯೂಲಿ, ಲಾಗಿನ್ ಲಾಗ್ಔಟ್ ಮಾಡ್ಬಿಟ್ಟು ನೀನು ಆಚೆ ಕಡೆ ಹೋಗಿ ನೀನು ಇದು ಏನದು ಆಡಿಷನ್ಸ್ ಕೊಡು, ಅದ್ ಕೊಡು ಅಂತ ಹೇಳಿದಿನೆಲ್ಲ ಹೇಳ್ಬಿಟ್ಟು ನಾನು ಕೆಲಸಗಳು ಹೋಗ್ಬಿಟ್ಟು ತಗೊಳ ಅಂತ ಹೇಳಿ ಹೆಸರೆಲ್ಲ ತಗೊಂಡ್ಬಿಡಪ್ಪ ಅಂತ ಹೇಳಿ. ಹೆಸರು ತಗೊಂಡ್ಬಿಟ್ಟಿದ್ರೆ ನೀವು? ತಗೊಂಡಿರಲಿಲ್ಲ, ರೇಗ್ಸಿದ್ರು. ಆಮೇಲೆ ಅವ್ರು ಕೆಲಸಗಳನ್ನ ಬಿಟ್ಟು 10 ವರ್ಷ ಆಗೋಗಿದೆ ಇವಾಗ. ಆಮೇಲೆ ರೇಗ್ಸಿದ್ರು. ಆಮೇಲೆ ಏನೋ ಅವತ್ತು ಸುಮ್ನೆ ಫ್ಲೂಕ್ ಆಗಿ ಹೇಳ್ತಿದ್ವಿ ಮಾಡ್ಲಿ ಹುಡುಗ ಏನೋ ಮಾಡ್ತಾನೆ ಅಂತ. ಬಟ್ ಸಿನಿಮಾನೇ ಮಾಡ್ತೀಯಾ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಯಾರು ಅನ್ಕೊಂಡಿರಲ್ಲ. ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲರೂ ಮಾಡ್ತಾರಲ್ವಾ. ಬಟ್ ಆದಾಗ ಅವ್ರು ಹೇಳಿದ್ರು ನನಗೆ, ಅದ್ ನೆನಪಾಯ್ತು, ಕೇಳ್ಬೇಕಾದ್ರೆ ಅದನ್ನ ಹೇಳ್ಬೇಕು ಅನ್ಸ್ತು. ಸೊ ಈ ತರ ಫನ್ನಿ ಇನ್ಸಿಡೆಂಟ್ಸ್ಗಳು ಇದಾವೆ. ಬಟ್ ಪುಷ್ ಮಾಡಿ ಆಗುತ್ತೆ, ನಿಮ್ಗೇನೋ ಆಗುತ್ತೆ. ಸುಮಾರು ಜನ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಂಭ್ರಮ ಅಂತ ಒಂದು ಈವೆಂಟ್ ಮಾಡ್ತಾರೆ. ಆ ಈವೆಂಟ್ ಮಾಡಿದಾಗ ತುಂಬಾ ನಮ್ಮ ಕರ್ನಾಟಕದ ವೆಲ್ ನೋನ್ ಆಕ್ಟರ್, ಈ ವರ್ಷದ ಟ್ರೆಂಡಿಂಗ್ ಆಕ್ಟರ್ ಯಾರಿರ್ತಾರೋ ಅವ್ರನ್ನೇ ಕರೆಸ್ತಾರೆ. ಓಕೆ. ಅದಕ್ಕೆ ನಾವು ಜಯದೇವ ಕ್ಯಾಂಪಸ್ ಅಲ್ಲಿ ಕೆಲಸ ಮಾಡ್ತಿದ್ದು. ಯಾರನ್ನ ಕರೆಸಿದ್ರು? ನಾವು ಇದ್ದಾಗ ರಕ್ಷಿತ್ ಶೆಟ್ಟಿ ಅವ್ರನ್ನ ಕರೆಸಿದ್ರು. ಸಂಭ್ರಮ. ಆ ಟೈಮಲ್ಲಿ ಕಿರಿಕ್ ಪಾರ್ಟಿ ಏನಾದ್ರು ಸಕ್ಸಸ್ ಆಗಿತ್ತಾ? ಮೋಸ್ಟ್ಲಿ ಆಗಿರ್ಬೋದು, ನನ್ ನೆನಪಿಲ್ಲ ಅದು. ಯಾವ ಇಯರು?
2017 ಅನ್ಸುತ್ತೆ, 16 ಸೇಮ್ ನಮ್ದು ಅದೇ ಬ್ಯಾಚ್ ಅಂತ ಹೇಳಿ. ಹೌದಾ? ಅದೇ ಟೈಮಲ್ಲಿ ಆ ಟೈಮಲ್ಲಿ ಪೀಕ್ ಅಲ್ಲಿ ಇತ್ತು. ಹಾ. ರಶ್ಮಿಕಾದು ಯಾವ್ದು ಗ್ಲಾಸ್ ಹಾಕೊಂಬಂದ್ರೆ ಸಾನ್ವಿ, ಬೆಳಗ್ಗೆದ್ದು ಸಾನ್ವಿ ಗ್ಲಾಸ್ ಹಾಕೊಂಡ್ರೆ ಸಾನ್ವಿ, ಗ್ಲಾಸ್ ತೆಗೆದ್ರೆ ರಶ್ಮಿಕಾ. ಸೊ ಆ ಸಂಭ್ರಮಗೆ ಅದೇ ಟೈಮಲ್ಲಿ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಕೂಡಿಸ್ಬಿಟ್ಟಿದ್ರು ನನ್ನ. ಶೋ ಸ್ಟಾಪರ್ ನೀನೇ ಮಾಡ್ಬೇಕು ಹಂಗೆ ಹಿಂಗೆ ಅಂತ. ನನ್ನ ಲೈಫಲ್ಲೇ ನಾನು ಮಾಡ್ಲಿಂಗ್ ಮಾಡಿಲ್ಲ ಅಥವಾ ರ್ಯಾಂಪ್ ವಾಕ್ ಮಾಡಿಲ್ಲ, ಏನಿಲ್ಲ. ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಮಾಡೋ ಆಗತ್ತೆ ಮಾಡೋ, ಎಲ್ಲರೂ ನೋಡ್ತಾರ ಕಣೋ, ಎಲ್ಲ ಆಕ್ಟರ್ಸ್ ಬಂದ್ಬಿಟ್ಟಿದ್ದಾರೆ, ಇಲ್ಲ ಲೇಖಕರು ಬಂದಿದ್ರು, ಸುಮಾರು ಜನ ಬಂದಿದ್ರು, ಎಲ್ಲ ನೋಡ್ತಾರೆ, ಇಂಡಸ್ಟ್ರಿ ಅವ್ರಿಗೆ ಗೊತ್ತಾಗತ್ತೆ ಮಾಡೋ ಅಂತ ಕರ್ಕೊಂಡೋಗಿ ನಿಲ್ಸಿ ಅಲ್ಲಿ ಸರ್ ಅದು ಸಂಭ್ರಮ ಅನ್ನೋ ಒಂದು ಈವೆಂಟ್ಗೆ ತಿಂಗಳಾನ್ಗಟ್ಲೆ ರಿಹರ್ಸಲ್ ಮಾಡ್ತಾರೆ. ತಿಂಗಳಾನ್ಗಟ್ಲೆ ಒಳ್ಳೊಳ್ಳೆ ಆಂಕರ್ಸ್ ಬರ್ತಾರೆ. ನಮ್ ಟೀಮ್ ಅವರೆಲ್ಲ ಅವ್ರಿಗೆ ಇನ್ಫ್ಲೂಯೆನ್ಸ್ ಏನೋ ಗೊತ್ತಿಲ್ಲ, ನನ್ನನ್ನ ಒಂದಿಬ್ಬರನ್ನ ಹೋಗಿ ಹೋಗಿ ಅಂತ ಆ ಸಪೋರ್ಟ್ ನನಗೆ ಕೊಟ್ಟಿದ್ದಕ್ಕೆ ಏನೋ ಆ ಕಾನ್ಫಿಡೆನ್ಸ್ ನನಗೆ ಬಂದಿತ್ತು. ಸೊ ಹಾಗಾಗಿ ಹೇಳಿದ್ರೆ ಚಿಕ್ಕದಾದ ಕುಟುಂಬ ನಂತರ ಸ್ವಲ್ಪ ಜಾಸ್ತಿ ಇತ್ತು. ಓಕೆ, ನಿಮ್ದು ನಿಮ್ಗಳ ಜೊತೆ ಕೂರಂಗೆ ಇಲ್ಲ ಹಂಗ್ ನೋಡಿದ್ರೆ. ಸೀನಿಯರ್, ಸೂಪರ್ ಸೀನಿಯರ್ ಅವರು. ಯಾವ್ದ್ರಲ್ಲಿ ನಾವು ಆದ್ರೆ ಒಂದ್ 2-3 ತಪ್ಪುಗಳು ಮಾಡಿದೀನಿ, ನಾನ್ ಪಟ್ ಅಂತ ಹೇಳ್ಬಿಡ್ತೀನಿ. ಅಂದ್ರೆ ನೀವ್ ಆಗ್ಲೇ ಹೇಳಿದ್ರಲ್ಲ ಗೂಸ್ ಬಂಪ್ಸ್ ಆಗುತ್ತೆ ಹಂಗೇನೆ. ನಾನ್ ಕನ್ನಡ ಮೀಡಿಯಂ ಓದಿದ್ದು 10th ಸ್ಟ್ಯಾಂಡರ್ಡ್ ವರ್ಗು. ನಂದು ಸೈನ್ಸ್ ವಿಜ್ಞಾನ ಅಂತ ಒಂದ್ ಸಬ್ಜೆಕ್ಟ್ ಇರುತ್ತಲ್ಲ, ಅದ್ರಲ್ಲಿ ಮಾರ್ಕ್ಸ್ ತುಂಬಾ ಕಡಿಮೆ ಇತ್ತು. ಬಟ್ ನಾನ್ ತಗೊಂಡಿದ್ ಸೈನ್ಸೇ. ಆದ್ರೆ ನಾನ್ ಫೇಲ್ ಏನಾಗ್ಲಿಲ್ಲ. ಮತ್ತೆ ಡಿಪ್ಲೊಮಾಗ್ ಸೇರ್ಕೊಳ್ಳೋದು ಆತರ ಎಲ್ಲ ನಾವು ಎದುರ್ಗಿದ್ರ ಸೀನ್ ಇಲ್ಲ. ಸೈನ್ಸ್ ಚೆನ್ನಾಗಿ ಓದಿ ಮುಗಿಸ್ದು. ಸೈನ್ಸ್ ಅಲ್ಲಿ PCMB ಇರುತ್ತಲ್ಲ, ಅದ್ರಲ್ಲಿ ಮ್ಯಾಥಮೆಟಿಕ್ಸ್ ಕಡಿಮೆ ಮಾರ್ಕ್ಸ್ ನಮ್ದು. ಆದ್ರೂ ನಾನು ಮ್ಯಾಥಮೆಟಿಕ್ಸ್ ಅಲ್ಲೇ MSc ಮಾಡಿ ಕಂಪ್ಲೀಟ್ ಮಾಡಿ ಬಂದ್ವಿ. ಬಟ್ ಇದ್ರಲ್ಲಿ ಹೇಳ್ಬೇಕಿರೋ ಒಂದು ಯಾವ್ದಾದ್ರು ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಹೇಗೆ? ಯಾವ್ದು ಲೆಕ್ಚರ್ ಇಲ್ಲ ಲೆಕ್ಚರರ್ ಸದ್ಯಕ್ಕೆ ಸ್ಟಾಪ್ ಮಾಡಿದೀವಿ. ಲೆಕ್ಚರರ್ ಬಿಟ್ಟು ಮುಂದುವರಿಸಬಹುದಾ ಮತ್ತೆ ಬೇಕಂದ್ರೆ? ಅದೇ ಇದು ನನ್ನನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ನಾನ್ ಅದಕ್ಕೆ ಹೋಗ್ಬೇಕಾಗುತ್ತೆ. ಖಾಸಗಿ ಅದಕ್ಕೆ ಹೋಗ್ಬೇಕಾಗುತ್ತೆ, ಖಾಸಗಿನೇ. ಒಂದಿಷ್ಟೆಲ್ಲ ಮತ್ತೆ ತರ್ಲೆ ಅದೆಲ್ಲ ಮಾಮೂಲಿ ಇದ್ದಿದ್ದಲ್ವಾ, ಅದಷ್ಟೇ ಬಿಟ್ರೆ ಆರಾಮಾಗಿ ಒಳ್ಳೆ ಸ್ಟೂಡೆಂಟ್. ಬಿಟ್ಟು ಕೊಡಲಾರದಂತಹ ಸಂಗತಿಗಳು. ಗುಡ್ ಸ್ಟೂಡೆಂಟ್ ಏನಿಲ್ಲ, ಗುಡ್ ಸ್ಟೂಡೆಂಟ್ ಅಷ್ಟೇ. ನನ್ಗೆ ಓದ್ಬೇಕಂತ ಅಂದ್ರೆ ಓದ್ಬೇಕು, ಮುಗಿಸ್ಬೇಕು. ಏನ್ 100% ಈಗ ಸಿನಿಮಾ ಮಾಡ್ತಾ ಇದ್ರೆ 100% ಎಫರ್ಟ್ ಹಾಕ್ಬೇಕು, ಓದ್ತಾ ಇದ್ರೆ 100% ಓದ್ಬೇಕು. ಓಕೆ, ಈ ಸಿನಿಮಾ ಮೇಲೆ ಎಷ್ಟು ನಿರೀಕ್ಷೆ ಇದೆ? ಸಹಜವಾಗಿ ಇದು ನಾವೇ ಕಟ್ಟುವಂತ ಮನೆ, ನಾವೇ ಮಾಡುವಂತ ಸಿನಿಮಾ, ಅದು ನಮ್ಮ ಮಗು ಇದ್ದಾಗೆ. ಈಗ ನಿಮ್ಗಳಿಗೆ ಇದು ಒಂಥರ ಮಗು ತರನೇ. ಸರ್ ನಿರೀಕ್ಷೆ ತುಂಬಾ ಚೆನ್ನಾಗಿದೆ. ಇವಾಗ ಟ್ರೈಲರ್ ನೋಡಿದ್ರಲ್ಲ, ನಿಮ್ಗೆ ಯಾವ ತರ ಅನ್ಸಿದೆ? ನನಗೆ ನಾನು ಖುಷಿ. ನಾನು ಆಕ್ಚುಲಿ ನಾನೆಲ್ಲೂ ಕೂಡ ನನ್ನ ಪರ್ಸನಲ್ ಥಿಂಗ್ಸ್ ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ನಾನು ಹೇಳ್ಕೊಳ್ಳೋದಿಲ್ಲ. ನನ್ನ ಕಾಲೇಜ್ ಬಗ್ಗೆ ನನ್ಗೆ ಹೇಳ್ಕೊಳ್ಳೋಂತ ಮೈಂಡ್ ಬಂತು ಅಥವಾ ಮನ್ಸ್ ಬಂತು ಅಂತಂದ್ರೆ ಅದ್ರ ಕಾರಣ ಟ್ರೈಲರ್. ನನಗೆ ರೀಕ್ರಿಯೇಟ್ ಮಾಡ್ತಾ ಇತ್ತಲ್ಲ ನಮ್ಮ ಹಳೆಯ ಸಿನಿಮಾಗಳನ್ನ ಮೆಲುಕು ಹಾಕುವಂತದ್ದು, ಆತರ ಆಗ್ತೈತಲ್ಲ. ಬಹುಶಃ ಇದನ್ನ ಹೇಳಿದ್ರೆ ಅವರು ಕೂಡ ಅದನ್ನ ಇನ್ನೂ ಖುಷಿಯಾಗಿ ಹೇಳ್ತಾರೇನೋ, ಇಂಟರ್ವ್ಯೂ ಚೆನ್ನಾಗಬಹುದು ಅಂತಾನೆ ನಾನು ಹೇಳಿದ್ ನಾನು ನಿಮ್ಗೆ. ಇದು ಬಂದು 4ನೇ ವರ್ಷನ್ ಕಟ್ ಮಾಡಿದ್ದು. ಇದ್ರ ಬಿಫೋರ್ ಕಟ್ ಮಾಡಿದ್ದು ಇನ್ನೂ ತುಂಬಾ ಚೆನ್ನಾಗಿತ್ತು. ಟ್ರೈಲರ್ ಬಿಟ್ಕೊಟ್ಬಿಡ್ತಾರೆ ಜಾಸ್ತಿ ಅಂತಂದ್ರೆ ಇಲ್ಲ, ಇದು ಲೆಂತ್ ಜಾಸ್ತಿ ಇತ್ತು ಅಂತ ಅಷ್ಟೇ. ಟ್ರೈಲರ್ ಲೆಂತ್ ಈಗ ಆಲ್ರೆಡಿ 3 ನಿಮಿಷ 20 ಸೆಕೆಂಡ್. ನಿಮ್ಗೆ ಎವ್ರಿ 1 ಮಿನಿಟ್ ಏನಾದ್ರು ಒಂದು ಪಂಚ್ ಸಿಗುತ್ತೆ ನಿಮ್ಗೆ ಸಿನಿಮಾದಲ್ಲಿ. 1 ಮಿನಿಟ್ಗೆ ಒಂದ್ ಮುಖದಲ್ಲಿ ಒಂದು ಸ್ಮೈಲ್ ಬಂದೇ ಬರುತ್ತೆ. ಮಾರ್ಚ್ 7th ರಿಲೀಸ್. ಮಾರ್ಚ್ 7th ರಿಲೀಸ್. ಹೀರೋಯಿನ್ ಇಷ್ಟ ಇದ್ರೆ? ಹೀರೋನಾ? ಹೀರೋಯಿನ್ ಹೀರೋಗಳು ಒಬ್ರೆ 3 ಅಂತ ಹೇಳ್ಬೇಕು. ಅವ್ರು ಹೀರೋ, ನಾವು ಸಪೋರ್ಟಿಂಗ್ ಕ್ಯಾರೆಕ್ಟರ್. ಎಲ್ಲಾ ಸಿನಿಮಾ ಸಪೋರ್ಟ್ ಮಾಡ್ತಾರೆ. ಏನಪ್ಪ ನನ್ಗೆ ಅದೇ ಬೇಜಾರಾಗಿರುತ್ತೆ. ನೀವೇ ಹೀರೋಯಿನ್ ವಂಚಿತ ಇವ್ರೆ, ನನ್ಗೇನ್ ಅವಶ್ಯಕತೆ ಹೇಳ್ಬಿಟ್ರೆ ಏನ್ ತೊಂದ್ರೆ ಇಲ್ಲ. ಇದು ಹೇಳಿ ಬಿಡಿ, ತೊಂದ್ರೆ ಇಲ್ಲ. ಅವಶ್ಯಕತೆ ಇಲ್ಲ, ಹೀರೋಯಿನ್ ಅವಶ್ಯಕತೆ ಏನಿರ್ಲಿಲ್ಲ. ಹೀರೋಯಿನ್ ಅವಶ್ಯಕತೆ ಏನಿಲ್ಲ. ಬಟ್ ಅದೇ ಸರ್, ಸಿನಿಮಾ ಇವ್ರಿಗೆ ಹೀರೋಯಿನ್ ಅವಶ್ಯಕತೆ ಇರೋದು ಇಲ್ಲ. ಅವಶ್ಯಕತೆ ಕಥೆಲಿದೆ. ರಿಯಾಲಿಟಿಲಿ ರಿಯಾಲಿಟಿಲಿ ಎಲ್ಲಾರ್ಗು ಇದೆ. ಅದು ಮಾಮೂಲಿ ಕಥೆಯಲ್ಲಿ ಇದ್ದಿದ್ದು ಇವ್ರಿಗೆ ಸ್ಪೇಸ್. ಓಕೆ, ಈಗ ಹೆಂಗಾಗಿದೆ ಅಂದ್ರೆ ನಿಮ್ಗೆ ಈಗ ಮನೆ ರೆಡಿ ಆಗಿದೆ. ಈಗ ಗೃಹ ಪ್ರವೇಶಕ್ಕೆ ಜನಗಳು ಕರೆಸ್ಬೇಕು. ಜನಗಳು ಬೇಕು, ಬರ್ತಾರೆ ಜನ. ಯಾವ್ದು ಮನೆ ಊಟ ಕೊಡ್ತಾರೆ, ಗೃಹ ಪ್ರವೇಶ ಗಿಫ್ಟ್ ಕೊಡ್ಬೇಕು, ಅವ್ರ ನೆಂಟರು ಬೇಕಾದವರು ಅಂತ. ಬಟ್ ನಿಮ್ಗೆ ಇಲ್ಲಿ ಜನಕ್ಕೆ ನಿಮ್ಗೆ ಅನ್ಸ್ಬೇಕಲ್ಲ, ಈಗ ನಿಮ್ ಸ್ನೇಹಿತರು ಬರ್ಬೋದು, ನಿಮ್ ಸಂಬಂಧಿಕರು ಬರ್ಬೋದು, ನಿಮ್ಗೆ ಗೊತ್ತಿರೋಂಥವ್ರು ಬರ್ಬೋದು. ನಮ್ಮ ಹುಡುಗರು ಸಿನಿಮಾ ಏನ್ ಮಾಡೋರು ನೋಡೋಣ ಅಂತ ಹೊರಗಡೆ ಜನ ಬರ್ಬೇಕಲ್ಲ, ಅವ್ರಿಗೆ ಏನ್ ಹೇಳ್ತೀರಿ? ಹೇಗ್ ಕರಿತೀರಿ ಅವ್ರನ್ನ? ಅವ್ರಿಗೆ ಸರ್, ಇವತ್ತಿನ ದಿನ ಸಿನಿಮಾ ಅಂತ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಸರ್. ಸಿನಿಮಾ ಇಸ್ ಅ ರಿಯಲ್ ಎಂಟರ್ಟೈನ್ಮೆಂಟ್. ನಾವು ಅದಕ್ಕೋಸ್ಕರನೇ ಸಿನಿಮಾ ನೋಡ್ತಾ ಇರೋದು. ಅದನ್ನ ಯಾರು ನಾವು ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಅಷ್ಟಕ್ಕೆ ಮಾಡ್ತಾ ಇದಾರೆ. ಸಿನಿಮಾ ಥಿಯೇಟರ್ಗೆ ಹೋದಾಗ ನನ್ಗೆ ಬೇಜಾರಾಯ್ತು ಅಂತ ಸಿನಿಮಾಗ್ ಬಂದೆ, ಸಿನಿಮಾ ಇಂದ ಬೇಜಾರಾಯ್ತು ನಂಗೆ ಮಾತ್ರ ಅಲ್ವಾ?
ಅದೊಂದನ್ನ ಇದೇ ತರನೇ ಇಡೀ ಸಿನಿಮಾದಲ್ಲಿ ಅದೊಂದನ್ನ ನಾವು ಆ ಕಾನ್ಸೆಪ್ಟ್ ಇಟ್ಕೊಂಡೇನೆ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೇನೆ, ಈ ಸೀನ್ ಬೇಜಾರಾಗ್ಬಾರ್ದು ಅಂತ. ನನ್ ಸಿನಿಮಾ ಬೇಜಾರ್ ಬಿಡಿ, ಒಂದ್ ಸೀನ್ ಬೇಜಾರಾದ್ರೆ ಇವ್ರು ಹೇಳ್ತಾರೆ ಬೇಡ ಇದೆಲ್ಲ ಸೀನು ಅಂತ. ಒಂದೊಂದ್ ಸೀನ್ ಕೂಡ ನಾವು ಬೇಜಾರಾಗದೆ ಇರೋ ತರ ಕಾಪಾಡ್ಕೊಂಡು ಹೊಸ ತರ ಡೈಲಾಗ್ಗಳು, ಇವಾಗ ನಾವ್ ಏನ್ ಸಿನಿಮಾದಲ್ಲಿ ಮಾತುಗಳು ಕೇಳ್ತಾ ಇದೀವಿ ಆ ಮಾತುಗಳಿಗಿಂತ ಒಂದ್ ಸ್ವಲ್ಪ ನೆಕ್ಸ್ಟ್ ಮುಂದೆ ಹೋಗಿ ಬರವಣಿಗೆ ಮಾಡ್ಕೊಂಡು ಡೈಲಾಗ್ ಗಳಲ್ಲಿ ಕೊಟ್ಟಿದೀವಿ. ಕಥೆನೂ ಹಾಗೆ ಇದೆ ಅಂಡ್ ನಮ್ಗಳ ಜೀವನನೇ ತೋರಿಸ್ದಂಗೆ ಇರುತ್ತೆ ಸರ್. ಅದೇ ನಾನ್ ಏನೋ ಎಲ್ಲೋ ಆಚೆ ಇರೋದು ಕೊರಿಯನ್ ನಿಂದ ತಗೊಂಬಂದ್ ಏನೋ ಹಾಕಿರೋದು ಆತರ ಏನು ಹೇಳ್ತಾ ಇಲ್ಲ. ನೀವು ಪೋಸ್ಟರ್ ಗಳು ನೋಡಿದಾಗನೇ 2 ದಿನಕ್ಕೆ ಹಾಕಿರ್ತಾರೆ. ಅಲ್ಲ ಈಗ ನೀವು ಇಷ್ಟೊಂದು ಪಂಚ್ ಹೊಡಿತಿದ್ರಲ್ಲ ಡೈಲಾಗ್ಗಳನ್ನ, ಲೆಕ್ಚರ್ ಆದ್ಮೇಲೆ ಹುಡುಗರುಗಳ ಹತ್ರ ಕಲ್ತಿದ್ದ ಅಥವಾ ಬಿಫೋರ್ ಲೆಕ್ಚರ್ ಆಗೋ ಮುಂಚೆ ನೀವೇ ಪಂಚ್ ಹೊಡಿಯೋದು ಕಲ್ತಿದ್ದ? ಅದು ನನಗೆ ಮಾತಾಡ್ತೀನಿ ಅಷ್ಟೇ ನಾನು, ಅದು ಪಂಚ್ ಅಂತ ಅನ್ಕೊಂಡವ್ರಷ್ಟೇ. ಇವಾಗ ನಮ್ ಡೈರೆಕ್ಟ್ರು ಅವಾಗ್ಲೇ ಅದೇ ಹೇಳ್ತಾ ಇದ್ರು, ಏನೋ ನೀನು ಮಾತಾಡೋದು ಹಂಗೆ ಹಿಂಗೆ ಅಂತ ಇದ್ರು. ಮಾತಾಡೋದ್ರ ಬಗ್ಗೆ ಏನೋ ವಿಷಯ ಬಂತು, ಅವಾಗ ಇವ್ರು ಹೇಳ್ತಾರೆ ಸುಮ್ನೆ ಮಾತಾಡ್ತಾನೆ ಇರ್ತೀಯ ಅಂತ. ಅವ್ರು ಅದೇ ಹೇಳ್ತಾರೆ, ಅವನು ಪಂಚನ್ ಮಾಡಲ್ಲ ಸುಮ್ನೆ ಹೇಳ್ತಾ ಇರ್ತಾನೆ, ನಾವೇಕಷ್ಟೇ ಅಂತ, ಯಾವ್ದೋ ಒಂದ್ ಪಂಚ್ ಆಗ್ಲಿ ಅಂತ ಹೇಳ್ತಿರ್ತಾನೆ ಅಂತಿದ್ರು. ಓಕೆ, ಓವರ್ ಆಲ್ ಈಗ ಮಾರ್ಚ್ 7th ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಈಗ ಬಹುಶಃ ಇಷ್ಟೊತ್ತು ನಾವು ಮಾತಾಡಿದ್ದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಗೆ ನಾವು ನಡ್ಕೊಂಡ್ ಬಂದ ಹಾದಿ, ಅದೆಲ್ಲದ್ರ ಜೊತೆಗೆ ನಾವ್ ಹೇಳ್ತಾ ಇದ್ರೆ ಎಷ್ಟೋ ಜನಕ್ಕೆ ಈಗ ನೀವು ನೋಡ್ತಾರ ಅನಿಸ್ಬೋದು ನಮ್ ಲೈಫ್ ಇದೇ ರೀತಿ ಇತ್ತಲ್ಲ ಅಂತ. ಸೊ ಅದೆಲ್ಲವನ್ನು ನೀವು ಮತ್ತೆ ಮೆಲುಕು ಹಾಕೋದಿಕ್ಕೆ ಒಂದು ಅವಕಾಶ ಇದೆ. ಮಾರ್ಚ್ 7th ಚಿತ್ರಮಂದಿರಗಳಿಗೆ ಬನ್ನಿ. ಎಲ್ಲಾ ಕಡೆ ರಿಲೀಸ್ ಪ್ಲಾನ್ ಇದೆಯಾ? ಎಲ್ಲಾ ಕಡೆ ಥಿಯೇಟರ್ಗಳ ವಂಚನೆ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ನಮ್ ಜನ ಹೇಗೆ ಅಂತ ಕೆಲವರು ನನ್ನನ್ನೇ ಕೇಳ್ತಾರೆ, ಈ ಸಿನಿಮಾ ಇಂಟರ್ವ್ಯೂ ಮಾಡಿದ್ರಿ ನಮ್ಗಂಟ ತಲುಪ್ತು, ನೋಡ್ಬೇಕು ಅನ್ನಿಸ್ತಿದೆ, ಬಟ್ ನಮ್ಮೂರಲ್ಲಿ ರಿಲೀಸ್ ಮಾಡ್ತಿಲ್ಲ. ನಾನ್ ಇನ್ನೆಲ್ಲೋ 150 ಕಿಲೋಮೀಟರ್ ಬಸ್ಗೆ ಹೋಗೋ ಟ್ರೈನ್ ಹೋಗೋ ನೋಡ್ಕೊಂಡ್ ಬರುವಂತ ಮನಸ್ಥಿತಿ ಸದ್ಯಕ್ಕಂತೂ ಇಲ್ಲ. OTT ಬಂದಾಗ ನೋಡ್ಕೊಳ್ಳೋಣ ಅನ್ನೋದ್ರೂ ಕೆಲವರು ಹೇಳೋದು. ಅದನ್ನ ಸರ್ ಸಿನಿಮಾ ಅದೇ ಅದ್ರದ್ದು ನೀವು ಒಂದ್ ಮಾತು ಹೇಳ್ಬಿಡಿ ಸರ್. ಏನಂತ ಹೇಳಿ ನಾನು, ಎಲ್ಲಾ ಥಿಯೇಟರ್ಗಳಲ್ಲೂ ದಯವಿಟ್ಟು ಅವಕಾಶ ಮಾಡ್ಕೊಡಿ. ಎಲ್ಲಾ ಥಿಯೇಟರ್ಗಳಲ್ಲೂ ದಯವಿಟ್ಟು ಅವಕಾಶ ಮಾಡ್ಕೊಡಿ. ಹೊಸಬ್ರನ್ನ ಬೆಳೆಸಿ, ಅದ್ರಲ್ಲೂ ಈ ತರದವ್ರನ್ನ ಬೆಳೆಸಿ, ಉಳಿಸಿ. ನಾವೇನು ತೋರ್ಸೋದಕ್ಕೆ ವೇದಿಕೆ ಬೇಕಲ್ಲ, ಅದಕ್ಕೆ ಒಂದ್ ನಿಮಿಷನೂ ಯೋಚನೆ ಮಾಡಿದಿರ ಹೇಳಿದ್ರಲ್ಲ, ಥ್ಯಾಂಕ್ ಯು ಸರ್. ಯೋಚನೆ ಮಾಡ್ತಾರ ತುಂಬಾ ಜನ ಬಹುಶಃ ನಾನು ಥಿಯೇಟರ್ ಓನರ್ ಆಗಿದ್ರೆ ಯೋಚನೆ ಮಾಡ್ತಿದ್ದೆ. ಕಲೆಕ್ಷನ್ ಆಯ್ತದಿಲ್ವಾ, ಹಿಂಗೆ ಹೊಸಬ್ರು ಹಂಗೆ ಹಿಂಗೆ ಲೆಕ್ಕಾಚಾರ ಆಗ್ತಿದ್ದೆ. ಬಾಡಿಗೆ ಕಟ್ಬಿಡಪ್ಪ ಕೊಟ್ಬಿಡ್ತೀನಿ, ಏನಾರು ಮಾಡು ಅಷ್ಟೇ. ಥಿಯೇಟರ್ ಬಂದು ಏನು ಚರ್ಮೋರಿನಾರು ಮಾಡು, ನನ್ಗೆ ಅವ್ರನ್ನ ಬಾಡಿಗೆ. ನಾನ್ ಡೈರೆಕ್ಟ್ ಆಗಿ ಕೇಳ್ತೀನಿ, ನಂದೇ ಚಾನಲ್, ನನ್ ಚಾನಲ್ ನಾನೇ ಇಂಟರ್ವ್ಯೂ ಮಾಡ್ತೀನಿ ನಿಮ್ಮನ್ನ. ಇದನ್ನೆಲ್ಲ ಜನ ನೋಡ್ತಾರೆ ಅನ್ಸುತ್ತೆ ನಿಮ್ಗೆ? ಇದೇ ಜಾಗದಲ್ಲಿ ಒಬ್ಬ ಸ್ಟಾರ್ ಇದ್ರೆ, ಒಬ್ಳು ಸ್ಟಾರ್ ಹೀರೋಯಿನ್ ಇದ್ರೆ, ದೊಡ್ಡ ನಟ ಇದ್ರೆ, ಜನ ನನ್ ಬೇಡ ಅಂದ್ರು ನೋಡ್ತಾರೆ, ಅವ್ರು ಬೇಡ ಅಂದ್ರು ನೋಡ್ತಾರೆ. ಆಕ್ಚುಲಿ ಅದೇ ಹೇಳಿದ್ದು, ಯಾಕೆ ನೋಡ್ಬೇಕಂತ ಅಂದ್ರೆ ಹೊಸಬ್ರುನ ನಾನ್ ನಿಮ್ಗೆ ಹೇಳಿದ್ನಲ್ಲ, ಯಾರೋ ಸಿನಿಮಾ ಫಸ್ಟ್ ಆ ಸ್ಟಾರು ಫಸ್ಟ್ ಸಿನಿಮಾ ಮಾಡಿರ್ತಾರಲ್ಲ, ಆ ಬೇಸ್ಮೆಂಟ್ ನೋಡ್ಬೇಕು. ಆ ಬೇಸ್ಮೆಂಟ್ ನಾವ್ ಹೇಳ್ತಾ ಇದೀವಲ್ಲ, ಸಿನಿಮಾ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಏನು ಗೊತ್ತಿಲ್ಲದೆ ಇವಾಗ ಯಾವ್ದೋ ಒಂದ್ ಸಿನಿಮಾ ನೋಡ್ ನಾನು ಆ ಸಿನಿಮಾ ನಾನು ಹೋಗ್ಬಿಡ್ತೀನಿ ಅಂತ ಬಟ್ ಅಂತ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಬಿಟ್ಬಿಟ್ಟು ಇಂಡಸ್ಟ್ರಿಗೆ ಹೋಗ್ಬಿಡೋದು, ಅಲ್ಲೋದ ತಕ್ಷಣ ತಗ್ಲಾಕೊಳ್ಳೋದು, ಬೆಳಿಗ್ಗೆ ಬಸ್ ಚಾರ್ಜ್ ಕಾಸಿಲ್ಲದೆ ನಡ್ಕೊಂಡು ಹೋಗೋದು, ಆಟೋದಲ್ಲಿ ಹೋಗೋದು, ಇದೆಲ್ಲ ಆಗ್ಬಾರ್ದು ಅಂತ ಅಂದ್ರೆ ಈ ತರ ಹೊಸಬ್ರು ಹೇಳೋದನ್ನೇ ಕೇಳ್ಬೇಕು ನಾವು ಫಸ್ಟ್. ಎಕ್ಸ್ಪೀರಿಯನ್ಸ್ಡ್ ಇರೋರು ಓಕೆ, ಅವ್ರು ಬರ್ತಾರೆ, ಆಡಿ ಕಾರಲ್ಲಿ ಬರ್ತಾರೆ, ಅವರು ಒಂದಿಷ್ಟು ಮಾಡ್ತಾರೆ, ಅವ್ರು ಅಂತ ಹೇಳಿ ಅವ್ರು ತಪ್ಪಂತ ಹೇಳ್ತಲ್ಲ, ಅವರು ಕೂಡ ನಮ್ಗಿನ್ನ ಕೆಳಗಿಂದ ಪಾಪ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದಾರೆ. ಹೌದು, ಅದನ್ನ ನೋಡೋದ್ರ ಜೊತೆಗೆ ಈ ತರದ ಹೊಸಬ್ರದ್ದು ಮಾತುಗಳು ಕೇಳಿದ್ರೆ ಇಂಡಸ್ಟ್ರಿಗೆ ಬರೋರ್ಗು ಉಪಯೋಗ ಆಗುತ್ತೆ, ಸಿನಿಮಾ ನೋಡ್ಬೇಕಂತ ಅನ್ಕೊಂಡಿರೋರ್ಗು ಆಗುತ್ತೆ, ಮತ್ತೆ ಏನಾದ್ರು ಹೊಸದಾಗ ಒಂದ್ ತಿಳ್ಕೊಂತಾರೆ. ಅವರು ಕೂಡ ಹಳಬ್ರು ಹೇಳ್ತಾ ಇರ್ತಾರೆ, ಅವ್ರದ್ದು ಆಲ್ರೆಡಿ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ, ನಮ್ದೊಂದ್ ಸ್ವಲ್ಪ ತಿಳ್ಕೊಳ್ಳಿ. ಓಕೆ, 3 ಜನಕ್ಕೂ ಆಲ್ ದ ಬೆಸ್ಟ್. ನಾನು ಇಡೀ ತಂಡಕ್ಕೆ ಗುಡ್ ಲಕ್, ಒಳ್ಳೆದಾಗ್ಲಿ. ಮಾರ್ಚ್ 7th ಈ ಸಿನಿಮಾ 7 ಅಂತೈತೆ, ಹೇಳಿ. ನಮ್ ಕಡೆ 7 ಅಂದ್ರೆ 7 ಬೀಳು ಅಂತ ಹೇಳ್ತಾರೆ, 7 ಅಂತೈತೆ, ಹೇಳಿ ಅಷ್ಟೇ. ಆಶಿಸುತ್ತಾ, ಹಾರೈಸುತ್ತಾ, ವಿಶ್ ಮಾಡುತ್ತಾ ಈ ಇಂಟರ್ವ್ಯೂ ನಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಹತ್ರ ಖುಷಿಯಾಗಿ ತಿಳ್ಕೊಂಡು ಉಣ್ಕೊಂಡು ಮಾತಾಡ್ಕೊಂಡು ಇಂಟರ್ವ್ಯೂ ಮುಗಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನೋಡಿದ್ರೆ, ಮಾರ್ಚ್ 7ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಇಂಟರ್ವಲ್ ಎನ್ನುವಂತ ಒಂದು ಸಿನಿಮಾ ಬಿಡುಗಡೆ ರೆಡಿ ಆಗಿದೆ. ಬಿಡುಗಡೆ ಆಗುತ್ತೆ ಹೊತ್ತು. ದಯವಿಟ್ಟು ಸಿನಿಮಾನ ನೋಡಿ ಹೊಸಬ್ರನ್ನ ಬೆಳೆಸಿ, ಹಾರೈಸಿ ಅಂತ ಕೇಳ್ಕೊಳ್ತಾ ಇದನ್ನ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದ.